किरीटकुण्डलविभूषितावयवशोभिनी कारणेशवरमौलिकोटिपरिकल्प्यमानपदपीठिका। या देवी सर्वभूतेषु मातृरूपेण संस्थिता ನಮಸ್ತಸ್ಯೈ 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 ನಮೋ ನಮಃ. ಜಗತ್ತಿನ ಎಲ್ಲ ಜೀವಜಾಲಗಳಿಗೆ ಮಾತೃಸ್ಥಾನದಲ್ಲಿರುವಂತಹ ಸರ್ವೇಶ್ವರಿಗೆ ನನ್ನ ನಮಸ್ಕಾರಗಳು ಅಂತ ಭಗವತಿಯನ್ನ ಪ್ರಾರ್ಥಿಸ್ತಾ, ಬಂಧುಗಳೇ, ನೀವೆಲ್ಲ ನೋಡ್ತಾ ಇದ್ದೀರಿ, ಕಾಪುವಿನ ಹೊಸ ಮಾರಿಗುಡಿ ಅತ್ಯಂತ ವೈಭವದಿಂದ ಜೀರ್ಣೋದ್ಧಾರಗೊಂಡು ಇವತ್ತು ಜಗತ್ತಿಗೆ ಸಮರ್ಪಣೆಗೊಳ್ಳುತ್ತಾ ಇದೆ. ತಾಯಿ ಅಲ್ಲಿ ಕುಳಿತು ಭಕ್ತರನ್ನು ಅನುಗ್ರಹಿಸುವುದಕ್ಕೆ ನಮ್ಮನ್ನು ಹರಸ್ತಾ ಇದ್ದಾಳೆ. ಇಂತಹ ಶುಭ ಗಳಿಗೆಯಲ್ಲಿ ಕಾಪು ಮಾರಿಗುಡಿಯ ಸಂಕಲ್ಪಗಳೇನು, ಜೀರ್ಣೋದ್ಧಾರಗೊಂಡ ಬಗೆ ಹೇಗೆ, ಭಕ್ತರ ಕೊಡುಗೆಗಳೇನು, ಹೀಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಆಶಯ ನಮ್ಮದು. ಗೊತ್ತಿರಬಹುದು, ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಈ ಜಗನ್ಮಾತೆಯ ಸನ್ನಿಧಾನ, ಈ ರಸ್ತೆಯುದ್ದಗಲಕ್ಕೂ ಸಂಚರಿಸಬೇಕಿದ್ರೆ ಈ ಜಾಗ ಸಮೀಪಿಸುತ್ತಲೇ ಅಮ್ಮ ನಮ್ಮನ್ನು ಕಾಪಾಡು ಅನ್ನುವಂತಹ ಪ್ರಾರ್ಥನೆಯನ್ನು ತಾಯಿ ಕೇಳಿಸಿಕೊಂಡಿದ್ದಾಳೆ. ಆ ಕಾರಣಕ್ಕಾಗಿಯೇ ನಾವು ನೀವೆಲ್ಲ ಒಮ್ಮೆ ಈ ಕಡೆ ಸಾಗಿ ಬಂದು ಅಮ್ಮನ ದರ್ಶನವನ್ನು ಪಡೆದು ಪುನೀತರಾಗಬೇಕು. ಯಾವುದಕ್ಕೂ ಈ ದೇವಸ್ಥಾನದ ಬಗೆಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಲ್ಲ, ಬನ್ನಿ ಮಾತಾಡೋಣ. ಶ್ರೀ ಗುರುಭ್ಯೋ ನಮಃ. ಸಂಪರ್ಕ ಟಿವಿ ವಾಹಿನಿಯ ವೀಕ್ಷಕ ಬಂಧುಗಳಿಗೆಲ್ಲ ನಮಸ್ಕಾರ. ಬಂಧುಗಳೇ, ನಾವಿವತ್ತೊಂದು ಪವಿತ್ರ ಕ್ಷೇತ್ರದಲ್ಲಿ ಬಂದು ನಿಂತಿದ್ದೇವೆ ಅನ್ನುವಂತಹ ಧನ್ಯತೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಕರಾವಳಿ ಭಾಗದ ಅದೆಷ್ಟೋ ಪರಮ ಪಾವನವಾದ ಶಕ್ತಿ ಸನ್ನಿಧಾನಗಳಲ್ಲಿ ಕಾಪು ಹೊಸ ಮಾರಿಗುಡಿ ಕೂಡ ಒಂದು. ಆ ಮಹಾತಾಯಿಯ ಸನ್ನಿಧಾನದಲ್ಲಿ ನಡೆಯುತ್ತಿರುವಂತಹ ಜೀರ್ಣೋದ್ಧಾರ ಪ್ರಕ್ರಿಯೆಗಳನ್ನು ನೀವು ಈಗಾಗಲೇ ಕಣ್ಣು ತುಂಬಿಕೊಂಡಿದ್ದೀರಿ ಅನ್ನುವ ನಂಬಿಕೆ ನಮ್ಮದು. ಹೌದು, ಆ ಸರ್ವೇಶ್ವರಿ ಜಗನ್ಮಾತೆ ಈ ಕ್ಷೇತ್ರದಲ್ಲಿ ಸಾನ್ನಿಧ್ಯ ವಹಿಸಿ ಬರುವ ಭಕ್ತರನ್ನು ಅನುಗ್ರಹಿಸುತ್ತಾ ಇರುವುದಕ್ಕೆ ಸುದೀರ್ಘವಾದಂತಹ ಇತಿಹಾಸ ಇದೆ. ಅವಳನ್ನು ಕಾಪುವಿನ ಅಮ್ಮ ಅಂತ ಕರೆದು ಅವಳ ಪ್ರೀತಿಯ ತೆಕ್ಕೆಯಲ್ಲಿ ಬದುಕಿನ ಸುಖವನ್ನು ಕಂಡಂತಹ ಭಕ್ತ ಸಂದೋಹ ಬಹಳ ದೊಡ್ಡದಿದೆ. ಇವತ್ತು ನಾವು ಮಾತನಾಡಬೇಕಾದ್ದು, ನೋಡಬೇಕಾದ್ದು, ಕೇಳಬೇಕಾದದ್ದು ಅವಳ ಸಾನ್ನಿಧ್ಯದ ಜೀರ್ಣೋದ್ಧಾರದ ಬಗೆಗೆ. ಗೊತ್ತಿದೆ ನಿಮಗೆ, ಅತ್ಯಂತ ವೈಭವದಿಂದ ಆ ಕಾಪುವಿನ ಮಾರಿಯಮ್ಮನ ಸಾನ್ನಿಧ್ಯ ಇವತ್ತು ಜೀರ್ಣೋದ್ಧಾರಗೊಳ್ಳುತ್ತಾ ಇದೆ. ನೀವೆಲ್ಲ ಕೇಳಿರುವಂತೆ ಇಳಕಲ್ಲಿನ ಶಿಲೆಯಿಂದ ನಿರ್ಮಾಣಗೊಳ್ಳುತ್ತಿರುವ, ಬಹುಶಃ ಈ ಕರಾವಳಿ ಪ್ರಾಂತ್ಯದಲ್ಲಿ ಅತ್ಯಪೂರ್ವವಾದಂತಹ ಒಂದು ಸುಂದರ ದೇಗುಲ ಮಾರಿಯಮ್ಮನಿಗೆ ಸಮರ್ಪಣೆಗೊಳ್ಳುವುದಕ್ಕೆ ಸಿದ್ಧವಾಗುತ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂತಂದ್ರೆ, ಯಾವುದೇ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು, ಮಠ ಮಂದಿರಗಳನ್ನು, ಇನ್ನಿತರ ಯಾವುದೇ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಬೇಕಾದ್ರೆ ನಾವು ಸಮಾಜದ ಮುಂದೆ ಹೋಗುತ್ತೇವೆ. ಸಹಾಯ ಮಾಡಿ ನಾವು ನೀವೆಲ್ಲ ಜೊತೆಯಾಗಿ ಒಂದು ಪಾವನ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡುವ ಅನ್ನುವಂತಹ ನಮ್ರ ಕೇಳಿಕೆಯೊಂದಿಗೆ ಕಾಪುವಿನಲ್ಲಿ ಆ ಮಾರಿಯಮ್ಮ ಹೇಳಿದ್ದಾಳೆ, ಮಕ್ಕಳೇ, ಈ ದೇವಸ್ಥಾನವನ್ನು ನೀವು ಕಟ್ಟುತ್ತೀರಿ ಅನ್ನುವುದಕ್ಕಿಂತಲೂ ನಿಮ್ಮ ಮೂಲಕ ನಾನು ಕಟ್ಟಿಸಿಕೊಳ್ಳುತ್ತೇನೆ ಅನ್ನುವ ಅಭಯದ ಮಾತುಗಳನ್ನು ಅಮ್ಮ ಹೇಳಿದ್ದಾಳೆ. ಅಲ್ಲಿಂದ ಮುಂದಕ್ಕೆ ಕಾಪುವಿನ ಭಕ್ತರಿಗೆ ಅಲ್ಲ, ಅವಳ ಸನ್ನಿಧಾನಕ್ಕೆ ಬರುವಂತಹ ಎಲ್ಲ ಭಕ್ತರಿಗೆ, ಅವಳ ಪ್ರೀತಿಯ ಮಕ್ಕಳಿಗೆ ಅವಳೊಂದು ಕಿವಿ ಮಾತು ಹೇಳ್ತಾಳೆ, ಎಲ್ಲೂ ಕೂಡ ನನ್ನ ವೈಭವದ ಮೆರವಣಿಗೆ ಬೇಕಿಲ್ಲ ಮಕ್ಕಳೇ, ನನಗಾಗಿ ನೀವು ಕೈ ಚಾಚಬೇಕಾದದ್ದಿಲ್ಲ. ಆದರೆ ನನ್ನ ಸಾನ್ನಿಧ್ಯದಲ್ಲಿ ಏನು ನಡೀತದೆ ಅನ್ನುವ ಸಂದೇಶವನ್ನು ನಾಡಿನಾದ್ಯಂತ ಮುಟ್ಟಿಸಿ ಯಾರೆಲ್ಲ ಬರಬೇಕೋ, ಯಾರೆಲ್ಲ ಕೊಡಬೇಕೋ ಆ ಎಲ್ಲವನ್ನು ಕೂಡ ನಾನು ಮಾಡಿಸ್ತೇನೆ, ಅದಕ್ಕಾಗಿ ಚಿಂತಿತರಾಗಬೇಡಿ ಅಂತ ಅವಳ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡಿಕೊಳ್ಳುವುದಕ್ಕೆ ಮುಂದಡಿ ಇಟ್ಟಂತಹ ಮಕ್ಕಳಿಗೆ ಆಕೆ ಅಭಯದ ಮಾತುಗಳನ್ನಾಡಿ ಧೈರ್ಯ ತುಂಬಿದ್ದಾಳೆ. ಆ ಮಹಾತಾಯಿಯ ಮಾತಿನಂತೆ ಇವತ್ತಿಗೂ ಕೂಡ ಧನ ಸಂಗ್ರಹಕ್ಕಾಗಿ ಸಮಾಜದಲ್ಲಿ ಕೈ ಚಾಚಿದ್ದಿಲ್ಲ. ಆದರೆ ಅವಳ ಸನ್ನಿಧಾನಕ್ಕೆ ಏನಾಗಬೇಕು ಅದು ಎಲ್ಲವೂ ಕೂಡ ಈ ಕ್ಷೇತ್ರಕ್ಕೆ ಹರಿದು ಬರುವಂತೆ ಅವಳು ಅನುಗ್ರಹ ಮಾಡಿದ್ದಾಳೆ ಅನ್ನುವ ಒಂದು ಅತ್ಯಂತ ಸಂತಸದ ಸಂಗತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ನಮಗೆ ಸಂತೋಷ ಅನ್ನಿಸ್ತದೆ. ಆತ್ಮೀಯರೇ,
ಒಂದು ದೇವಸ್ಥಾನ ಮಾಡಿದಾಗ ಯಾರೆಲ್ಲ ಪುಣ್ಯ ಭಾಜನರು ಅಂತ ಕೇಳಿದ್ರೆ ಜ್ಞಾನಿಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ಕರ್ತ ಕಾರಯಿತಾಶ್ಚೈವ ಪ್ರೇರಕಶ್ಚಾನುಮೋದಕ. ಅಂದ್ರೆ ಯಾರು ಮಾಡ್ತಾರೆ, ಯಾರು ಮಾಡಿಸ್ತಾರೆ, ಯಾರು ಪ್ರೇರಣೆ ಕೊಡ್ತಾರೆ, ಯಾರು ಅನುಮೋದನೆ ಮಾಡ್ತಾರೆ, ಇವರೆಲ್ಲ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ ಅಂತ ಹೇಳಿದ್ದಾರೆ. ಒಳಿತು ಕೆಡುಕುಗಳಲ್ಲಿ ಅವರು ಸಮಭಾಗಿಗಳಂತೆ. ಹಾಗಿದ್ರೆ ಇಂಥದ್ದೊಂದು ಸುಂದರ ದೇಗುಲ ನಿರ್ಮಾಣಗೊಂಡು ಆ ಮಹಾತಾಯಿಗೆ ಸಮರ್ಪಣೆಗೊಳ್ಳುವಾಗ ಈ ದೇವಸ್ಥಾನವನ್ನು ಮಾಡ್ತಾ ಇರುವಂಥವರು, ಮಾಡಿಸ್ತಾ ಇರುವಂಥವರು, ಪ್ರೇರಣೆ ಕೊಟ್ಟವರು, ಮತ್ತೆ ಅನುಮೋದನೆ ಮಾಡಿದ ಯಾರೆಲ್ಲ ಇದ್ದಾರೆ, ಎಲ್ಲರಿಗೂ ಕೂಡ ಆ ತಾಯಿಯ ಸೇವೆಯ ಪುಣ್ಯದಲ್ಲಿ ಪಾಲಿದೆ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಆ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅಮ್ಮನ ಸನ್ನಿಧಾನಕ್ಕೆ ಬಂದು ನಮ್ಮ ಕೈಲಾದ ಸೇವೆ ಸಮರ್ಪಣೆ ಮಾಡುತ್ತಾ ಇರುವ ನಾವು ನೀವುಗಳೆಲ್ಲ ಪುಣ್ಯ ಭಾಜನರು ಅನ್ನುವುದನ್ನು ಅತ್ಯಂತ ಸಂತೋಷದಿಂದ ಒಪ್ಪಿಕೊಳ್ಳೋಣ. ಬಂಧುಗಳೇ, ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂತಂದ್ರೆ, ನಮಗೆ ಈ ಕ್ಷೇತ್ರವನ್ನ ಜೀರ್ಣೋದ್ಧಾರ ಮಾಡಬೇಕಿದ್ರೆ ಒಂದಷ್ಟು ಗೊಂದಲಗಳಿದ್ದವು, ಒಂದಿಷ್ಟು ಪ್ರಶ್ನೆಗಳಿದ್ದವು. ಆದರೆ ಅದೆಲ್ಲದಕ್ಕೂ ಉತ್ತರ ನಾವು ಕಂಡುಕೊಳ್ಳಬೇಕಾಗಿ ಬರಲಿಲ್ಲ. ಅಮ್ಮ ಅದಕ್ಕೆ ಉತ್ತರ ಕೊಟ್ಟು ನಮ್ಮನ್ನು ಮುಂದಡಿ ಇಡುವಂತೆ ಧೈರ್ಯವನ್ನ ತುಂಬಿದ್ದಾಳೆ. ಆ ಮಹಾತಾಯಿಯ ಒಂದು ಪ್ರೀತಿಯ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಮಕ್ಕಳೇ, ನನಗಾಗಿ ದೇವಸ್ಥಾನ ಕಟ್ಟುವುದಕ್ಕೆ ನೀವು ಹೊರಟಿದ್ದೀರಿ, ಖಂಡಿತವಾಗಿ ಅದನ್ನು ಮಾಡಿಸಿಕೊಳ್ಳುತ್ತೇನೆ, ನೀವು ತೋರಿದ ಜಾಗದಲ್ಲಿ ನಾನು ಕುಳಿತುಕೊಳ್ಳುತ್ತೇನೆ ಅಂತ ಅಮ್ಮ ಹೇಳಿದ್ದಿದೆಯಲ್ಲ, ಆ ಜಗನ್ಮಾತೆ ನಮ್ಮ ಮೇಲಿಟ್ಟಂತಹ ಮಾತೃವಾತ್ಸಲ್ಯ ಎಷ್ಟು ದೊಡ್ಡದು ಅನ್ನುವುದಕ್ಕೆ ಅದು ಒಂದು ಮಾತು ನಿದರ್ಶನ ಸಾಕು ಅನ್ನುವ ಭಾವ ನಮ್ಮದು. ಏನೇ ಇರಲಿ, ದೇವಸ್ಥಾನ ನಿರ್ಮಾಣ ಆಯಿತು. ಆಗ ಅಮ್ಮನ ಭಕ್ತರೆಲ್ಲ ಯೋಚನೆ ಮಾಡುತ್ತಾರೆ, ನಂಬಿದಂತಹ ಭಕ್ತರ ಬದುಕನ್ನು ಬಂಗಾರವಾಗಿಸಿದ ಅಮ್ಮನಿಗೆ ಬಂಗಾರದ ಗದ್ದುಗೆಯನ್ನು ಸಮರ್ಪಿಸಿದ್ರೆ ಹೇಗೆ ಅಂತ. ಅವಳೇ ಕೊಟ್ಟ ಪ್ರೇರಣೆ ಅಂದುಕೊಳ್ಳೋಣ. ಆದರೆ ಅದಕ್ಕಾಗಿ ಸ್ವರ್ಣ ಸಂಕಲ್ಪವನ್ನ ಮಾಡಲಾಯಿತು. ಬಂದಂತಹ ಭಕ್ತರು ಅವರವರ ಶಕ್ತಿ ಮೀರಿ ತಾಯಿಗೆ ಬಂಗಾರವನ್ನು ಸಮರ್ಪಿಸಿದ್ದಾರೆ. ಇನ್ನೇನು ದೇವಾಲಯ ಪೂರ್ಣಗೊಂಡು ಅವಳ ಗದ್ದುಗೆ ಬಂಗಾರದ ಗದ್ದುಗೆಯಾಗಿ ವೈಭವದಿಂದ ಕಾಣಿಸುವ ಹೊತ್ತಿಗೆ ಆ ಬಂಗಾರದ ಗದ್ದುಗೆಯನ್ನು ಆ ಮಹಾತಾಯಿ ಏರಿ ಕುಳಿತುಕೊಳ್ಳುವ ಕ್ಷಣಕ್ಕೆ ನಾವು ನೀವುಗಳೆಲ್ಲ ಸಾಕ್ಷಿಗಳಾಗುತ್ತೇವೆ ಅನ್ನುವುದಾದ್ರೆ ಅದು ಪೂರ್ವ ಜನ್ಮದ ಸುಕೃತವೇ ಹೌದು. ಬಹುಶಃ ಈ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಶೆಟ್ರು ಈ ಕ್ಷೇತ್ರದ ವೈಭವದ ಬಗ್ಗೆ, ತಾಯಿಯ ಮಾತುಗಳ ಬಗ್ಗೆ, ಅವಳ ಅನುಗ್ರಹದ ಬಗೆಗೆ ಆಡುವ ಮಾತುಗಳನ್ನು ನೀವು ಕೇಳಬೇಕು. ಕಾಪು ಮಹಮ್ಮಾಯಿ ತಾಯಿ ಕ್ಷೇತ್ರ ಪುನರುತ್ಥಾನದ ಸೇವೆಗಾಗಿ ಭಕ್ತರೆಲ್ಲ ಸೇರಿ ಮಾಡು ಕಾಯಕ. ಕಾಪು ಮಹಮ್ಮಾಯಿ ತಾಯಿ ಕ್ಷೇತ್ರ ಪುನರುತ್ಥಾನದ ಸೇವೆಗಾಗಿ ಭಕ್ತರೆಲ್ಲ ಸೇರಿ ಮಾಡೋ ಕಾಯಕ. ಕಾಪು ಮಹಮ್ಮಾಯಿ ಅಮ್ಮ ಲೋಕದ ಶಕ್ತಿ, ಕಾಪು ಮಹಮ್ಮಾಯಿ ಅಮ್ಮ ಲೋಕದ ಶಕ್ತಿ. ವಾಸವ ಶೆಟ್ಟಿ, ನಮಸ್ಕಾರ. ನಮಸ್ಕಾರ. ಅತ್ಯಂತ ಸಂತೋಷ, ಗೌರವ, ಪ್ರೀತಿ ಈ ಎಲ್ಲವನ್ನು ಮೈಗೂಡಿಸಿಕೊಂಡು ಇವತ್ತು ನಿಮ್ಮ ಮುಖ ನೋಡುವಂತಹ ಭಾಗ್ಯ ನಮಗೆ. ಯಾಕೆ ಅಂತಂದ್ರೆ ಬಹುಶಃ ಕಾಪುವಿನ ಹೊಸಮಾರಿ ಗುಡಿಯ ಅಮ್ಮನ ಸನ್ನಿಧಾನ ಜೀರ್ಣೋದ್ಧಾರಗೊಳ್ಳುವ ಕಾಲಕ್ಕೆ ಆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ನೀವು ಸೇವೆ ಸಲ್ಲಿಸಬೇಕು ಅಂತ ಅಮ್ಮ ಸಂಕಲ್ಪ ಮಾಡಿ ನಿಮ್ಮನ್ನು ಈ ಜಾಗದಲ್ಲಿ ತನ್ನ ನಿಲ್ಲಿಸಿದ್ದಾಳೆ. ಅಲ್ಲಿಂದ ತೊಡಗಿ ಇವತ್ತಿನವರೆಗೆ ಎಲ್ಲ ಅಮ್ಮ ಮಾಡಿಸ್ತಾಳೆ ಅನ್ನುವ ಮಾತುಗಳನ್ನು ಹೇಳ್ತಾ ದೇಹ ಮಾತು ಮನಸ್ಸುಗಳಲ್ಲಿ ಅವಳನ್ನು ತುಂಬಿಕೊಂಡು ಅವಳ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ. ನಮ್ಗೆ ನಿಮ್ಮನ್ನು ನೋಡಿದಾಗ ಒಂದು ಮಾತು ನೆನಪಾಗ್ತದೆ. ನಾನು ನಮ್ಮ ವೀಕ್ಷಕರ ಮುಂದೆ ಅದನ್ನು ಹೇಳಬೇಕು. ವೀಕ್ಷಕರೇ, ದೇವಿ ಒಂದು ಮಾತು ಹೇಳ್ತಾಳೆ, ನಿನ್ನ ಬದುಕನ್ನು ಸರ್ವ ಸಮರ್ಪಣಾ ಭಾವದಿಂದ ನನಗೊಪ್ಪಿಸುವೆಯಾದರೆ ನೀನು ನನ್ನನ್ನು ಪ್ರೀತಿಸ್ತಾ ನನ್ನ ಸೇವೆ ಮಾಡುತ್ತಾ ಬಂದ ಹಾಗೆ ನನ್ನ ವರ್ಚಸ್ಸನ್ನು ನಿನ್ನ ಮುಖದಲ್ಲಿ ಕಾಣಿಸಿಕೊಡುತ್ತೇನೆ ಅಂತ ದೇವಿ ಹೇಳ್ತಾಳಂತೆ. ಬಹುಶಃ ಇವತ್ತು ವಾಸವ ಶೆಟ್ಟರ ಮುಖ ನೀವು ನೋಡಿದ್ರೆ ನಿಮಗೆಲ್ಲೊಂದು ದೈವಿ ವರ್ಚಸ್ಸು ಕಾಣಿಸ್ತದೆ. ಅದರ ಹಿನ್ನೆಲೆ ಇರುವ ಕಾರಣ ಏನು ಅಂತ ಕೇಳಿದ್ರೆ ಅವರು ಅತ್ಯಂತ ಭಕ್ತಿಯಿಂದ ಅಮ್ಮನನ್ನು ಪ್ರೀತಿಸಿದ್ದು,
ಸರ್ವ ಸಮರ್ಪಣ ಭಾವದಿಂದ ಅವಳ ಪಾದ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು, ಅವಳ ಸೇವೆಗಾಗಿ ದೀಕ್ಷಾಬದ್ಧರಾದದ್ದು, ಇದರ ಹಿಂದೆ ಅನೇಕ ಕಥೆಗಳಿವೆ. ಹಾಗಿದ್ರೆ ಈ ಜೀರ್ಣೋದ್ಧಾರ ಸೇವೆಯಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸುವಂತೆ ಅಮ್ಮ ಅನುಗ್ರಹ ಮಾಡಿದಾಗ ಅದನ್ನು ಒಪ್ಪಿ ಆ ಜಾಗದಲ್ಲೂ ಕುಳಿತು ಎಲ್ಲರನ್ನೂ ಸಮಭಾವದಿಂದ ನೋಡಿ ಆ ತಾಯಿಯ ಸೇವೆಯನ್ನು ನಿರ್ವಹಿಸ್ತಾ ಇರುವಂತಹ ವಾಸ್ತವ ಶೆಟ್ಟರ ಮಾತುಗಳನ್ನು ನಾವು ಕೇಳಬೇಕಲ್ಲ ಸರ್. ಹೇಳಿ, ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವನದ ಅನುಭವಗಳ ಜೊತೆಗೆ ಅಮ್ಮನ ಸನ್ನಿಧಾನದ ಬಗೆಗೆ 4 ಮಾತುಗಳನ್ನು ನೀವು ಹೇಳಬೇಕು. ನನ್ನ ಹೆಚ್ಚಿನ ಅಂಶ ನಾನು ಹುಟ್ಟಿನಿಂದಲೇ ಅಮ್ಮನ ಭಕ್ತ ಅಂತ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ನಾನು ನನ್ನ 16ನೇ ವಯಸ್ಸಿಗೆ ಕಾಪುಗೆ ಬಂದಾಗ ಪ್ರಥಮವಾಗಿ ನಾನು ದರ್ಶನ ಮಾಡಿದ್ದು ಕಾಪುವಿನ ಒಡೆಯ ಲಕ್ಷ್ಮೀ ಜನಾರ್ದನ ಹಾಗೂ ಇದೇ ಹೊಸ ಮಾರಿಗುಡಿಯ ಅಮ್ಮನನ್ನು. ಅಂದಿನಿಂದಲೂ ಪ್ರತಿಯೊಂದಕ್ಕೂ ಅಮ್ಮನನ್ನು ನಂಬಿಕೊಂಡೇ ಬರ್ತಿದ್ದ ನನಗೆ ನನ್ನ ವಿದ್ಯೆಯಲ್ಲಾಗಲಿ ನನ್ನ ಉದ್ಯೋಗ ಪ್ರಾರಂಭ ಮಾಡೋದ್ರಲ್ಲಿ ಆಗಲಿ ಎಲ್ಲದರಲ್ಲಿ ಈ ಕಾಪುನಮ್ಮನೆ ನನಗೆ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ. ಏನೋ ಗೊತ್ತಿಲ್ಲ, ನಾನು ಅಮ್ಮನ ನುಡಿಯಂತೆ ನಾನು ಈ ಜಾಗಕ್ಕೆ ಬರುವ ಮೊದಲೇ ಈ ಕೆಲಸವನ್ನು ಯಾರ್ಯಾರು ಮಾಡಬೇಕು ಅಂತ ನಾನೇ ನಿಶ್ಚಯಿಸಿದ್ದೇನೆ. ಆ ಪ್ರಯುಕ್ತ ನಿಮ್ಮನ್ನೆಲ್ಲ ನಾನು ಇದಕ್ಕೆ ಕಾರ್ಯಕ್ಕೆ ತೊಡಗಿಸಿದ್ದೇನೆ ಅಂತ ಅಮ್ಮನ ನುಡಿ ಕೇಳಿದಾಗ ನನಗೆ ಅನಿಸ್ತಿತ್ತು, ಹಾಗಾದ್ರೆ ಅಮ್ಮ ನಾನು ಕಾಪು ಬರುವಾಗಲೇ ನನ್ನನ್ನು ಇದಕ್ಕೆ ಅಧ್ಯಕ್ಷನಾಗಿ ಮಾಡ್ತಾರೆ ಅಂತ, ಇದು 100 ವರ್ಷಗಳ ಹಿಂದೆನೆ ಅಮ್ಮ ನಿಶ್ಚಯಿಸಿದ್ದಾರೆ ಅಂತ ನನ್ನ ಭಾವನೆ ಬರ್ತಾ ಇದೆ. ಯಾಕಂದ್ರೆ ನಾನು ಕಾಪುನಲ್ಲೇ ಕೂತ್ಕೊಳ್ಬೇಕಂತ ಬಂದವಲ್ಲ. ನಾನು ಕೊರಂಗರಪಾಡಿಯಿಂದ ಕಾಪು ಬರುವಾಗ ಶಾಲೆಗೆ ಹೋಗ್ಲಿಕ್ಕೆ ಅಂತೇಳಿ ನನ್ನ ಸಂಬಂಧಿಕರ ಮನೆಯಿಂದ ಶಾಲೆಗೆ ಹೋಗ್ಲಿಕ್ಕೆ ಅಂತ ಬಂದವ. ಅದು ಈ ದೇವಸ್ಥಾನದ ಆಡಳಿತಕ್ಕೊಳಪಟ್ಟ ಮಹಾದೇವಿ ಹೈಸ್ಕೂಲ್ನಲ್ಲಿ ನಾನು ಕಲಿತೆ. ಆ ನಂತರ ನನ್ನ ಉದ್ಯೋಗ ಕೂಡ ಕಾಪುನಲ್ಲೇ ಪ್ರಾರಂಭವಾಯಿತು. ಅದು ಅಮ್ಮನ ಹೆಸರಿಂದಲೇ ಆಗಿದೆ, ದೇವಿ ಪ್ರಸಾದ್, ಅಮ್ಮನ ಪ್ರಸಾದ. ಈ ಸಂದರ್ಭದಲ್ಲಿ ಹಿಂದಿಂದ 9 ವರ್ಷಗಳ ಹಿಂದೆ ನೋಡುವುದಾದ್ರೆ ಇಡೀ ಊರಿನವರು, ಎಲ್ಲ ರಾಜಕೀಯ ಮುಖಂಡರು, ಎಲ್ಲ ಸಮಾಜದವರು ಒಟ್ಟಾಗಿ ಕಾಪುನಮ್ಮನ ಸನ್ನಿಧಿ ಒಂದು ಜೀರ್ಣೋದ್ಧಾರಗೊಳ್ಬೇಕು, ತುಂಬಾ ಹಾಳಾಗಿದೆ ಅಂತ ನಿಶ್ಚಯಿಸಿ ನಾನು ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಾಗ ಎಲ್ಲರೂ ಒಮ್ಮತದಿಂದ ವಾಸುದೇವ ಶೆಟ್ಟರನ್ನ ಅಧ್ಯಕ್ಷನಾಗಿ ಮಾಡುವ ಅಂತ ಹೇಳುವಾಗ ನಾನು ಯಾವತ್ತೂ ಅದಕ್ಕೆ ಅಲ್ಲ ಹೇಳಿಲ್ಲ. ಯಾಕಂದ್ರೆ ಅಮ್ಮನೇ ಇದನ್ನು ಕೊಡ್ತಾ ಇದ್ದಾರೆ ಅಂತ ಆ ದಿವಸನೇ ನಾನು ನಿಶ್ಚಯಿಸಿದೆ. ಆ ದಿವಸದಿಂದ ಆ ಒಂದು ಆಲೋಚನೆಗಳು ಪ್ರತಿಯೊಂದು ಕ್ಷಣದಲ್ಲಿಯೂ ಅಮ್ಮ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ಕೊಡ್ತಾ ಬಂದ್ರು. ಏನೋ ಒಂದು ನಾನೇ ಪ್ರೇರಣೆ ಕೊಡ್ತೇನೆ ಎಂಬ ಹಾಗೆ ಅಮ್ಮ ಒಂದು ರೀತಿಯ ಪ್ರೇರಣೆ ಕೊಡ್ತಾ ಇದ್ರು. ಅದು ನನ್ನ ವಿಷಯ ಬಿಡಿ, ನಮ್ಮೊಟ್ಟಿಗಿದ್ದ ದೊಡ್ಡ ದೊಡ್ಡ ಉದ್ಯೋಗಾಧಿಪತಿಗಳಿಗೂ ನಿಲುಕದ ಸರ್ಕಾರದ ಇಲಾಖೆನೂ ಇದಕ್ಕೆ ಆಲೋಚನೆ ಮಾಡದಂತ ಪ್ರೇರಣೆ ನನಗೆ ಕೊಟ್ಟರು. ನನಗೆ ಆಶ್ಚರ್ಯ ಆಗ್ತಾ ಇತ್ತು, ಇದನ್ನು ಯಾವ ರೀತಿ ಮಾಡುದು. ಆದರೆ ಅಮ್ಮ ಅದಕ್ಕೆ ದೃಢವಾಗಿ ನಮ್ಮ ಹಿಂದೆ ನಿಂತಿದ್ದಾರೆ. ಹಾಗಾಗಿ ಇಂಥ ಭವ್ಯವಾದ ಅಮ್ಮನ ದೇಗುಲ ಆಗ್ತಾ ಇದೆ. ಕಾಪು ಮಾರಿಯಮ್ಮ ಅಂದ್ರೆ ನನ್ನಂತ ಲಕ್ಷಾಂತರ ಭಕ್ತರನ್ನು ಪ್ರಪಂಚಾದ್ಯಂತೆಡೆ ಅವರ ಪ್ರಸಾದವನ್ನು ಕೊಟ್ಟು ಕಳಿಸಿದ ಅವರು ಅಂತ ನನಗೆ ಈಗ ಅದು ಅನಿಸ್ತಾ ಇದೆ. ಯಾಕಂದ್ರೆ 2019ರಲ್ಲಿ ಅಮ್ಮನ ನುಡಿ ಆಯ್ತು, ನನ್ನ ಭಕ್ತರು ಪ್ರಪಂಚಾದ್ಯಂತ ಇದ್ದಾರೆ, ನಿಮ್ಮ ಸಮಿತಿಯ ಕೆಲಸ ಇಷ್ಟೇ, ಪ್ರಚಾರ ಕೊಡಿ. ನಾನು ಇಲ್ಲಿವರೆಗೆ ಇಲ್ಲಿ ಬಾರದವರನ್ನು ಕರೆಸಿಕೊಳ್ತೇನೆ, ಕೊಡದವರ ಹತ್ರ ಕೊಡಿಸ್ತೇನೆ. ನೀವು ಯಾರೊಂದಿಗೂ ಯಾವುದೇ ಹಣದ ವಿಷಯ ಇಷ್ಟು ಕೊಡಿ ಅಷ್ಟು ಕೊಡಿ ಕೇಳಲೇಬಾರ್ದು, ನಾನು ಪ್ರೇರಣೆ ಕೊಡ್ತೇನೆ. ಇದೊಂದು ಬಹಳ ದೊಡ್ಡ ಆ ದಿನದ 2019ನೇ ಇಸವಿಯ ಒಂದು ಮಂಗಳವಾರ ಅಮ್ಮನ ಆ ನಡೆಯಲ್ಲಿ ಆದ ನುಡಿ, ಅದು ಎಲ್ಲ ನಮ್ಮ ಸಮಿತಿಯವರ ಒಂದು ಮನಸ್ಸಿನಲ್ಲಿ ಮಾಸದ ಒಂದು ನುಡಿ. ನಾವು ಇಷ್ಟು ನಿರಾಳವಾಗಿದ್ದೇವೆ ಈಗಂದ್ರೆ ಹೆಚ್ಚಿನ
ಎಲ್ಲ ಭಕ್ತರಿಗೆ ಗೊತ್ತಿದೆ, ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಎಲ್ಲ ಮನೆ ಬಾಗಿಲು ಹೋಗ್ಬೇಕು, ದುಡ್ಡು ಕೇಳಬೇಕು. ಇದು ಅಮ್ಮನೇ ಕಾಪುನಮ್ಮ ಪ್ರೇರಣೆ ಕೊಟ್ಟು ಅವರೇ ಬಂದು ಇಲ್ಲಿ ಕೊಡ್ತಾರೆ. ಒಂದು ಸಲ ಕೊಟ್ಟವರು ಇನ್ನೊಮ್ಮೆ ಕೊಡ್ತಾರೆ, ಮತ್ತೊಮ್ಮೆ ಕೊಡ್ತಾರೆ, ಇದರ ಬಗ್ಗೆ ವಿಚಾರಿಸ್ತಾರೆ, ನಮ್ಮ ಬಗ್ಗೆ ಎಲ್ಲ ಸಮಿತಿಯವರ ಬಗ್ಗೆ ಕಾಳಜಿ ವಹಿಸ್ತಾರೆ. ಅಂದ್ರೆ ಕಾಪುನಮ್ಮ ನಮ್ಮೆಲ್ಲರ ಹಿಂದೆ ಇದ್ದಾರೆ. ಇದಕ್ಕೆ ನಾವು ಸಮಿತಿಯವರು ಮಾತ್ರ ಅಲ್ಲ, ಇದಕ್ಕೆ ಯಾರ್ಯಾರು ಶಿಲಾ ಸೇವೆ ಕೊಟ್ಟಿದ್ದಾರೆ ಅವರ ಕುಟುಂಬ, ಅವರು ಎಲ್ಲರೂ ಅಮ್ಮ ಆವಾಗ್ಲೇ ನಿಶ್ಚಯಿಸಿದ ಆ ಭಕ್ತರು ಅಂತ ನಾನು ಎಣಿಸ್ತೇನೆ. ಯಾಕಂದ್ರೆ ಈ ರೀತಿಯಾಗಿ ಅವರು ದುಡ್ಡು ತಂದು ಕೊಡ್ಬೇಕಾದ್ರೆ, ಈ ರೀತಿಯ ಒಂದು ಪವಾಡ ಆಗ್ಬೇಕಾದ್ರೆ ಅದು ದೇವರಿಂದ ಮಾತ್ರ ಸಾಧ್ಯ. ಅದು ಜಗನ್ಮಾತೆ ಕಾಪುನಮ್ಮನ ಈ ಒಂದು ಇದರಲ್ಲಿ ಈ ಭವ್ಯವಾದ ದೇಗುಲ ಮೂಡಿ ಬರ್ತಾ ಇದೆ. ನನಗೆ ಅಂತೂ ನಮ್ಮ ಸಮಿತಿಯವರಿಗೆ ನಾವು ಕೆಲಸ ಮಾಡ್ತಾ ಇರುವಾಗ ನಮ್ಗೆ ಇದೊಂದು ನೋಡಿ ಆಶ್ಚರ್ಯ ಆಗ್ತಾ ಇಲ್ಲ. ಆದ್ರೆ ಬಂದ ಭಕ್ತರ ನುಡಿ ಕೇಳುವಾಗ ಇದು ದಕ್ಷಿಣ ಭಾರತದಲ್ಲಿ ಇಲ್ಲದ 2 ಗುಡಿ ಆಗಿದೆ ಅಂತ ಹೇಳುವಾಗ ನಮ್ಗೆ ಇದು ಸಿಕ್ಕಿದ ಸೇವೆ ನಮ್ಮ ಭಾಗ್ಯ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಇಂಥ ಒಂದು ಕೆಲಸ ಮಾಡಿಸ್ಲಿಕ್ಕೆ ಅಮ್ಮ ನಮ್ಗೆ ಕೊಟ್ಟದ್ರಿಂದ ನಾವು ಆ ಮಾತು ಕೇಳಲಿಕ್ಕೆ, ಮತ್ತೆ ಜನರು ನಮ್ಮನ್ನು ನೀವು ಇಷ್ಟು ಮಾಡಿದಿರಿ, ಹೀಗೆ ಮಾಡಿದ್ರಿ ಅಂತ ಹೇಳುವಾಗ ನಾವು ಕೈ ಮುಗ್ದು ಇದು ನಾವು ಮಾಡಿದ್ದಲ್ಲ, ಮನಸ್ಸಿನಲ್ಲಿ ಎಣಿಸ್ತಾ ಇದ್ದು ಅಮ್ಮನೇ ಮಾಡಿದ್ದು. ಆ ರೀತಿಯಾಗಿ ನಡೀತಾ ಇದೆ ಸರ್. ವೀಕ್ಷಕರೇ, ಕೇಳಿದ್ರಲ್ಲ, ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ನಾವು ಮಾಡಿದ್ದಲ್ಲ, ಅಮ್ಮ ಮಾಡಿಸಿದ್ದಾಳೆ ಅನ್ನುವ ವಿನೀತ ಭಾವದಿಂದ ಅವರ ಆಡಿದ ಮಾತುಗಳನ್ನು ಕೇಳಿದ್ದೀರಿ. ನೆನಪಿರಲಿ, ಯಾವುದೋ ಊರಿನ ಹುಡುಗ ಅಕ್ಷರ ಕಲಿಯುವುದಕ್ಕೆ ಕಾಪುವಿನ ಕ್ಷೇತ್ರಕ್ಕೆ ಬಂದು ಅವಳನ್ನು ದರ್ಶನ ಮಾಡಿದ ಮಾತ್ರಕ್ಕೆ ಅಮ್ಮ ಆ ಮಗುವನ್ನು ತನ್ನ ಮಡಿಲಲ್ಲಿ ಬಚ್ಚಿಟ್ಟುಕೊಂಡು ನನ್ನ ಸೇವೆಗೆ ನೀನು ಬೇಕು ಅಂತ ಅಪ್ಪಿ ಇವತ್ತು ವಾಸುದೇವ ಶೆಟ್ಟರ ಮೂಲಕ ಈ ಸೇವೆಯನ್ನ ಮಾಡಿಸಿಕೊಳ್ಳುತ್ತಾ ಇದ್ದಾಳೆ ಅನ್ನುವುದಾದರೆ ಅವಳ ಮುಂಭಾಗದಲ್ಲಿ ಬಂದು ಕೈ ಮುಗಿಯುವ ನಮ್ಮೆಲ್ಲರ ಮೇಲೆ ಆಕೆಯ ದೃಷ್ಟಿ ಇದೆ ಅನ್ನುವುದನ್ನು ಮರೆಯುವಂತಿಲ್ಲ. ಹಾಗಾಗಿ ಮುಂಚೂಣಿಯಲ್ಲಿ ಅವರು ನಿಂತಿದ್ದಾರೆ. ಅವರಿಡುವ ಹೆಜ್ಜೆಗಳನ್ನು ಅನುಸರಿಸಿಕೊಂಡು ನಾವು ನೀವುಗಳೆಲ್ಲ ಕಾಪುವಿನ ಅಮ್ಮನ ಸೇವೆಯಲ್ಲಿ ಭಾಗಿಗಳಾಗೋಣ. ಆ ಸ್ವರ್ಣ ಗದ್ದುಗೆಯನ್ನೇರಿ ಕುಳಿತುಕೊಳ್ಳಬಹುದಾದ ಮಹಾತಾಯಿಯ ಬ್ರಹ್ಮಕುಂಭಾಭಿಷೇಕದ ಅಂಗವಾಗಿ ಹಮ್ಮಿಕೊಂಡಿರುವ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಕೈಲಾದ ಸೇವೆ ಮಾಡೋಣ, ಆ ಮೂಲಕ ಪುನೀತರಾಗೋಣ ಅನ್ನುವುದೇ ನಮ್ಮೆಲ್ಲರ ಆಶಯ. ಕೇಳಿದ್ರಲ್ಲ ಮಾತುಗಳನ್ನು, ಬನ್ನಿ ನಾವು ನೀವು ಜೊತೆಯಾಗಿ ಅಮ್ಮನ ಸೇವೆಯಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಮಧ್ಯೆ ಪುಟ್ಟದೊಂದು ವಿರಾಮ. ನೂಪುರ ಕಿರೀಟ ಕುಂಡಲ ವಿಭೂಷಿತಾವಯವ ಶೋಭಿನಿ ಕಾರಣೇಶವರ ಮೌಳಿ ಕೋಟಿ ಪರಿಕಲ್ಪ್ಯಮಾನ ಪದ ಪೀಠಿಕಾ. ಉಳಿತಾಯ ಖಾತೆಯಿಂದ ಯಾವುದೇ ಸಮಯದಲ್ಲಿ ನಗದು ವಿತ್ಡ್ರಾ ಮಾಡಲು ಡೆಬಿಟ್ ಕಾರ್ಡ್ ಫೆಸಿಲಿಟಿ. ನೂಪುರ ಕಿರೀಟ ಕುಂಡಲ ವಿಭೂಷಿತಾವಯವ ಶೋಭಿನಿ ಕಾರಣೇಶವರ ಮೌಳಿ ಕೋಟಿ ಪರಿಕಲ್ಪ್ಯಮಾನ ಪದ ಪೀಠಿಕಾ. ವಿರಾಮದ ನಂತರ ಮತ್ತೆ ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಒಂದು ಸನ್ನಿಧಾನದಲ್ಲಿ ವಿಶೇಷವಾದಂತಹ ಸೇವೆಗಳು ನಡೆದಾಗ ನಾವು ನೀವೆಲ್ಲ ಜೊತೆಯಾಗಬೇಕು. ಯಾಕೆ ಗೊತ್ತಾ? ಒಂದು ಕ್ಷೇತ್ರ ಜೀರ್ಣೋದ್ಧಾರಗೊಳ್ಳಬೇಕಿದ್ರೆ ಆ ಕ್ಷೇತ್ರ ಸಾನ್ನಿಧ್ಯ ಸಂಕಲ್ಪಿಸ್ತದಂತೆ ನನ್ನನ್ನು ಆವತ್ತು ಯಾರು ಪ್ರತಿಷ್ಠೆ ಮಾಡಿದ್ರೋ, ಯಾರು ನನ್ನ ಸೇವೆ ಮಾಡಿದ್ರೋ ಅವ್ರು ಮತ್ತೆ ಹುಟ್ಟಿ ಬರಬೇಕು ಅಂತ. ಈ ಮಾತನ್ನು ನಾವು ಒಪ್ಪಿಕೊಂಡು ಬರುವುದೇ ಹೌದಾದರೆ ಆವತ್ತು ಈ ಜಾಗದಲ್ಲಿ ಅಮ್ಮ ಬಂದು ನೆಲೆಗೊಳ್ಳುವ ಕಾಲಕ್ಕೆ ನಾವು ನೀವೆಲ್ಲ ಯಾವ ರೂಪದಲ್ಲಿ ಸೇವೆ ಮಾಡಿದ್ದೇವೋ ನಮ್ಗೆ ಗೊತ್ತಿಲ್ಲ. ಆದರೆ ಆ ಭಾಗ್ಯವನ್ನು ಮತ್ತೆ ಜಗನ್ಮಾತೆ ನಮಗೆ ದಯಪಾಲಿಸಿದ್ದಾಳೆ. ಹಾಗಾಗಿ ಕಾಪು ಹೊಸಮಾರಿ ಗುಡಿಯ ಜೀರ್ಣೋದ್ಧಾರದ ಈ ಶುಭಾವಸರದಲ್ಲಿ, ಆ ಬ್ರಹ್ಮಕಲಶದ ವೈಭವದಲ್ಲಿ, ಆ ಕಾಪುವಿನ ಅಮ್ಮ ಬಂಗಾರದ ಗದ್ದುಗೆಯನ್ನು ಏರುವಂತಹ ಅಮೃತ ಘಳಿಗೆಯಲ್ಲಿ ನಾವು ನೀವೆಲ್ಲ ಬಂದು ಅವಳ ಸನ್ನಿಧಾನದಲ್ಲಿ ಸೇವೆ ಮಾಡೋಣ. ಸೇವೆ ಯಾವುದಾದರೇನಂತೆ, ಅವಳ ಮೇಲಿನ ಪ್ರೀತಿ, ಅವಳ ಕುರಿತಾದ ಭಕ್ತಿ ನಮಗೆ ಅನುಗ್ರಹವನ್ನು ಮಾಡುವಂಥದ್ದು. ಹಾಗಾಗಿ ಕೈಗೆ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಅಮ್ಮನ ಪದತಲದಲ್ಲಿ ಸೇವೆ ಮಾಡುತ್ತಾ ಆ ಮೂಲಕ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ನಾಡಿಗಾಗಿ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣ.
ಜಗತ್ತಿನ ಎಲ್ಲರಿಗೂ ಶುಭವಾಗಲಿ ಎನ್ನುವ ಪ್ರಾರ್ಥನೆಯನ್ನು ನಾವು ಮಾಡಲೇಬೇಕು. ಯಾಕೆ ಗೊತ್ತಾ? ಜಗತ್ತಿನಾದ್ಯಂತ ಬದುಕುತ್ತಿರುವ ಎಲ್ಲ ಜೀವಿಗಳು ಅಮ್ಮನ ಮಕ್ಕಳೇ ತಾನೆ. ಹಾರನೂಪುರ ಕಿರೀಟ ಕುಂಡಲ ವಿಭೂಷಿತಾವಯವ ಶೋಭಿನಿ ಕಾರಣೇಶವರ ಮೌಳಿ ಕೋಟಿ ಪರಿಕಲ್ಪ್ಯಮಾನ ಪದ ಪೀಠಿಕಾ. ವೀಕ್ಷಕ ಬಂಧುಗಳೇ, ಈ ಹೊಸ ಮಾರಿಗುಡಿಯ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಡೆಯುತ್ತಿರುವಂತಹ ಇನ್ನೊಂದು ಸೇವೆ ಯಾವುದು ಅಂತಂದ್ರೆ ನವದುರ್ಗ ನಾಮಲೇಖನ ಯಜ್ಞ. ಅದೇನು ಅಂತಂದ್ರೆ ಜಗನ್ಮಾತೆಯ 9 ಹೆಸರುಗಳನ್ನು ದಿನವೊಂದಕ್ಕೆ 9 ಬಾರಿ ಬರೆದು ಅವಳ ಹೆಸರಿನಲ್ಲಿ ಮುಷ್ಟಿ ಅಕ್ಕಿಯನ್ನು ತೆಗೆದಿಟ್ಟು ಜೊತೆಗೆ ಬರೆದ ಪುಸ್ತಕವನ್ನು ಪೂಜೆ ಮಾಡ್ತಾ ಮಾಡ್ತಾ ನಮ್ಮ ನಾಮಲೇಖನ ಯಜ್ಞ ಪೂರ್ಣಗೊಂಡಾಗ ಅದನ್ನು ಕ್ಷೇತ್ರಕ್ಕೆ ಸಮರ್ಪಿಸುವಂತಹದ್ದು. ಗೊತ್ತಿರಲಿ, ಅಮ್ಮನ ಹೆಸರನ್ನು ಬರೆಯಬೇಕು, ಅಮ್ಮನ ಸಾನ್ನಿಧ್ಯದಲ್ಲಿ ನಾವೆಲ್ಲ ಬೆರೆಯಬೇಕು, ಆ ಮೂಲಕ ಅಖಂಡ ಭಾರತದಲ್ಲಿ ನಾವೆಲ್ಲ ಮೆರೆಯಬೇಕು. ಯಾಕೆ ಅಂದ್ರೆ ಕಾಪು ಮಾರಿಗುಡಿ ಸರ್ವಧರ್ಮ ಸಮನ್ವಯದ ಪಾವನ ಕ್ಷೇತ್ರ ಇದು. ಇಲ್ಲಿ ನೊಂದು ಬಂದವರಿಗೆ ಜಾತಿ ಮತಗಳ ಹಂಗಿಲ್ಲ. ಬಂಧುಗಳೇ, ನಾವು ಒಂದು ಬಹಳ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳೋಣ. ಆರ್ತರಾಗಿ ಬಂದ ಎಲ್ಲರನ್ನೂ ಸಲಹಿದ ಈ ಮಹಾತಾಯಿಯ ಸನ್ನಿಧಾನದಲ್ಲಿ ನಡೆಯುವ ಪ್ರತಿಯೊಂದು ಸೇವೆಗಳು ಕೂಡ ಭಕ್ತರಿಗೆ ಸಾರ್ಥಕತೆಯನ್ನು ಕೊಟ್ಟಿದೆ. ಅಮ್ಮನ ಸಂತೋಷಕ್ಕೆ ಅದು ಕಾರಣವಾಗಿದೆ. ಈ ನಾಮಲೇಖನ ಯಜ್ಞ ಯಾಕೆ ಅಂತಂದ್ರೆ ಆ ತಾಯಿಯ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಅದನ್ನು ನಮ್ಮ ಕೈಯಾರೆ ನಾವು ಬರೆದಾಗ ನಮ್ಮ ದೇಹ ಮತ್ತು ಮನಸ್ಸು ಅದರಲ್ಲಿ ಜೊತೆಗೂಡುತ್ತದೆ. ಬಾಯಿಯಲ್ಲಿ ಹೇಳ್ತಾ ನಾವು ಬರೆದಾಗ ನಮ್ಮ ಮಾತು ಜೊತೆಯಾಗುತ್ತದೆ. ಹಾಗಿದ್ರೆ ಯಾವುದೇ ಒಂದು ಸತ್ಕಾರ್ಯ ದೇಹ, ಮಾತು, ಮನಸ್ಸುಗಳು ಸೇರಿ ನಡೆದಾಗ ಅತ್ಯಂತ ಯಶಸ್ವಿ ಆಗ್ತದೆ, ಮಾತ್ರವಲ್ಲ ವಿಶೇಷ ಫಲವನ್ನು ಕೊಡುತ್ತದಂತೆ. ಆ ಕಾರಣಕ್ಕಾಗಿ ಅಮ್ಮನ ಹೆಸರುಗಳನ್ನು ಮನದಲ್ಲಿ ಯೋಚನೆ ಮಾಡುತ್ತಾ, ಬಾಯಿಯಲ್ಲಿ ಉಚ್ಚಾರ ಮಾಡುತ್ತಾ, ಕೈಯಲ್ಲಿ ಬರೆದು ಈ ತ್ರಿಕರಣಗಳ ಮೂಲಕ ಮಾಡಿದ ಸೇವೆಯನ್ನು ಆ ಮಹಾತಾಯಿಯ ಸನ್ನಿಧಾನಕ್ಕೆ ನಾವು ಸಮರ್ಪಿಸಿದ್ರೆ ಆ ನಾವು ಬರೆದಂತಹ ಪುಸ್ತಕ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಒಂದು ಕಡೆಯಲ್ಲಿದ್ದು ನವರಾತ್ರಿಯ ವಾಗೀಶ್ವರಿ ಪೂಜೆಯ ದಿನ ಪೂಜಿಸಲ್ಪಡುತ್ತದೆ. ನಾವು ಗಮನಿಸಬೇಕಾದ ಏನು ಅಂತಂದ್ರೆ, ನಾವು ಅಲ್ಲ, ನಮ್ಮ ಮನೆಯ ಮಕ್ಕಳು, ನಮ್ಮ ಹಿರಿಯರು ನಮ್ಮ ಕೈಯಾರೆ ಬರೆದಂತಹ ಅಕ್ಷರಗಳು ಸುದೀರ್ಘವಾದ ನೂರಾರು ವರ್ಷಗಳ ಪರಂಪರೆಯುಳ್ಳ ಈ ಪಾವನ ಕ್ಷೇತ್ರದಲ್ಲಿ ಇನ್ನು ಮುಂದಕ್ಕೆ ಸಹಸ್ರಾರು ವರ್ಷಗಳ ಕಾಲ ಪೂಜಿಸಲ್ಪಡುವುದಾದರೆ ನಾವು, ನೀವು, ನಮ್ಮವರೆಲ್ಲರೂ ಈ ಲೇಖನ ಯಜ್ಞದಲ್ಲಿ ಯಾಕೆ ಭಾಗವಹಿಸಬಾರದು? ಅಂಥದ್ದೊಂದು ಅವಕಾಶವನ್ನು ಭಗವತಿಯೇ ನಮ್ಮ ಮುಂದೆ ತಂದಿಟ್ಟಿದ್ದಾಳಲ್ಲ. ಹಾಗಾಗಿ ಅವಳಿಗೆ ಶರಣು ಅಂತ ಹೇಳ್ತಾ ನಾವು ಅವಳ ಹೆಸರು ಬರೆಯುವಂತಹ ಈ ಪಾವನ ಸೇವೆಯಲ್ಲಿ ಪಾಲ್ಗೊಂಡು ಪುನೀತರಾಗೋಣ. गं हरे पुलकभूषणमाश्रयन्ती भृङ्गाङ्गनेव मुकुलाभरणं तमालम् अङ्गीकृताखिल विभूतिरपाङ्गलीला माङ्गल्यदास्तु मम मङ्गलदेवतायाः मुहुर्पिदधति वदने मुरारेः प्रेमत्रपा प्रणिहितानि गतानि मालादृशोर्मधुकरीव महोत्पलेया सा मे श्रियं दिशतु सागर. ಈ ನಾಮಲೇಖನ ಯಜ್ಞದ ಬಗ್ಗೆ ಗೌರವಾನ್ವಿತರಾದ ರಘುಪತಿ ಭಟ್ರು ಮಾತನಾಡ್ತಾರೆ, ಕೇಳಿ. ಈ ನವದುರ್ಗ ಲೇಖನ ಯಜ್ಞ ಇದರ ಬಗ್ಗೆ ಏನು ವಿಚಾರ ಅನ್ನುವುದನ್ನು ನಮ್ಮ ವೀಕ್ಷಕರಿಗೆ ತಾವು ತಿಳಿಸಿಕೊಡಬೇಕು ಅಂತ ನಮ್ಮ ಅಪೇಕ್ಷೆ. ಈಗಾಗಲೇ ಕಾಪುನ ಅಮ್ಮನ ಕ್ಷೇತ್ರ ಇಡೀ ಪ್ರಾಯಶಃ ಕರ್ನಾಟಕ ರಾಜ್ಯದಲ್ಲೇ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಅಭಿವೃದ್ಧಿ
ಒಂದು 90% ಮುಗಿದಿದೆ, ಮುಗಿತಾ ಬಂದಿದೆ. ಕಳೆದ 4-5 ವರ್ಷದ ಒಂದು ಅಭಿವೃದ್ಧಿ ಸಮಿತಿಯವರ ಪ್ರಯತ್ನದ ಫಲವಾಗಿ ಈಗ ಮುಗಿತಾ ಬಂದಿದೆ. ಇದರ ಜೀರ್ಣೋದ್ಧಾರದ ಪ್ರಯುಕ್ತ ಇದರ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ 24-25ರಿಂದ ಮಾರ್ಚ್ 5ಕ್ಕೆ ಬ್ರಹ್ಮಕಲಶದವರೆಗೆ ನಡೀಲಿಕ್ಕಿದೆ. ಅಭಿವೃದ್ಧಿ ಸಮಿತಿಯವರು ಇದರ ಪ್ರಯುಕ್ತ ಒಂದು ಪೂರಕವಾಗುವಂತಹ ದೃಷ್ಟಿಯಿಂದ ನವದುರ್ಗೆಯರ ಲೇಖನದ ಒಂದು ಅಭಿಯಾನವನ್ನು ಮಾಡೋಣ ಅಂತ ಹೇಳುವಂತಹದ್ದು ಯೋಚನೆಯನ್ನು ಮಾಡಿದ್ದಾರೆ. ಇದರ ಪ್ರಕಾರ ಸುಮಾರು 99,999 ಜನ ನವದುರ್ಗೆಯರ ಲೇಖನದಲ್ಲಿ ಭಾಗವಹಿಸಬೇಕು ಅಂತ ಹೇಳುವ ಸಂಕಲ್ಪವನ್ನ ನಾವು ಮಾಡಿದ್ದೇವೆ. ಹಾಗಾಗಿ ನಮ್ಮ ಒಂದು 9 ಜನರ ತಂಡವನ್ನ ಈಗಾಗಲೇ ಅಭಿವೃದ್ಧಿ ಸಮಿತಿಯವರು ಮಾಡಿದ್ದಾರೆ. ನಾವು ಈಗಾಗಲೇ ಎಲ್ಲ ಕಡೆ ಸಭೆಗಳನ್ನ ಮಾಡಿ ಇದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮೊನ್ನೆ ಸೆಪ್ಟೆಂಬರ್ 3ನೇ ತಾರೀಕಿಗೆ ನಮ್ಮ ಲೇಖನ ಸಮಿತಿಯ ಉದ್ಘಾಟನೆ ಮಂಗಳಗೌರಿ ಪೂಜೆಯ ಮೂಲಕ ಬಹಳ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಅಲ್ಲಿಂದ ನಮ್ದು ಅಕ್ಟೋಬರ್ 29ನೇ ತಾರೀಕಿಗೆ ಇದರ ವಾಗೇಶ್ವರಿ ಪೂಜೆಯನ್ನ ಮಾಡಿ 99,999 ಪುಸ್ತಕವನ್ನ ಪೂಜೆ ಮಾಡಿ ಆ ಪೂಜೆ ಮಾಡಿದ ಪುಸ್ತಕವನ್ನ ಭಕ್ತರಿಗೆ ಕೊಡಿಸು ಅಂತ ಹೇಳುವಂತ ಈಗ ನಿಶ್ಚಯ ಆಗಿದೆ. ನಾವು ಸಂಕಲ್ಪ ಮಾಡಿದ್ದೇವೆ ಅಕ್ಟೋಬರ್ 28ನೇ ತಾರೀಕಿನ ಒಳಗೆ 99,999 ಜನ ನೋಂದಾಯಿಸಿಕೊಳ್ಬೇಕು. 199 ರೂಪಾಯಿ ಆ ಬುಕ್ಕಿನ ಚಾರ್ಜ್ ಮತ್ತು ಚೀಲದ ಚಾರ್ಜ್ ಎಲ್ಲ ಸೇರಿ 199 ರೂಪಾಯಿಯನ್ನ ಅವರು ಮುಂಗಡವಾಗಿ ಪಾವತಿಸಿ ಅವರು ಮುಂಗಡ ಕಾಯ್ದಿರಿಸಬೇಕು ಅಂತ ಹೇಳುವಂತ ಟಾರ್ಗೆಟ್ ಅನ್ನು ಹಾಕಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಳ್ಳೆ ರೆಸ್ಪಾನ್ಸ್ಗಳು ಇವತ್ತು ಬರ್ತಾ ಇದೆ. ಆ ದೃಷ್ಟಿಯಿಂದ ನಾನು ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುವಂತದ್ದು ಇದೊಂದು ಅಪೂರ್ವವಾದಂತ ಒಂದು ಯೋಜನೆ. ಇದು ಅಕ್ಟೋಬರ್ 29ನೇ ತಾರೀಕು ದಿವಸ ವಾಗೇಶ್ವರಿ ಮೂಲಕ 99,999 ಪುಸ್ತಕಗಳು ಈಗಾಗಲೇ ಅಕ್ಟೋಬರ್ 15 ನಮ್ಮ ಕ್ಷೇತ್ರಕ್ಕೆ ಬರ್ತದೆ. ಅಲ್ಲಿ ಪೂಜೆ ಮಾಡಿ ಆ ಪುಸ್ತಕವನ್ನು ಒಂದು ಅವರಿಗೆ ಮಾಹಿತಿ ಇರುವಂತ ಪುಸ್ತಕ, ಇನ್ನೊಂದು ಅವ್ರು ಬರೆಯುವಂತ ಪುಸ್ತಕ, ಇದೆರಡು ಅವರಿಗೆ ಕೊಡ್ತದೆ. ಇದರಲ್ಲಿ ಅವರು ಆ ಅಕ್ಟೋಬರ್ 29ರ ನಂತರ ದಿವಸಕ್ಕೆ 9 ಸರ್ತಿ 9 ದಿವಸ ಅವ್ರು ಬರಿಬೇಕು. ಅದು ಕಂಟಿನ್ಯೂ ಬರಿಬೇಕು ಅಂತಲೇ ಇಲ್ಲ, ಮಧ್ಯದಲ್ಲಿ ಬ್ರೇಕ್ ಆಗಿ ಬರಿಬಹುದು. ಅಂತೂ 45 ದಿವಸದೊಳಗೆ 9 ದಿವಸಕ್ಕೆ 9 ದಿವಸ ಅಂತೆ 9 ದಿವಸ ಅವರು ನವದುರ್ಗೆಯರ ಹೆಸರನ್ನ ಅದರಲ್ಲಿ ಬರಿಬೇಕು. ಅದು ಕನ್ನಡದಲ್ಲಿ ಬರಿಬಹುದು, ಇಂಗ್ಲಿಷಲ್ಲಿ ಬರಿಬಹುದು, ಹಿಂದಿಯಲ್ಲಿ ಬರಿಬಹುದು, ತುಳುವಲ್ಲಿ ಬರಿಬಹುದು. ಅದನ್ನ ಅವರು ಕ್ಷೇತ್ರಕ್ಕೆ 45 ದಿವಸದ ಒಳಗೆ ತಂದು ಒಪ್ಪಿಸಬೇಕು. ಮಾಡುವಾಗ ಬರೆಯುವಂತ ಸಂದರ್ಭದಲ್ಲಿ ಒಂದು ಹಿಡಿ ಅಕ್ಕಿಯನ್ನ ಪ್ರಾರ್ಥನೆ ಮಾಡಿ ಒಂದು ಚೀಲ ಕೊಡ್ತೇವೆ, ಅದರೊಳಗೆ ಹಾಕೊಳ್ಬೇಕು. ಯಾಕಂದ್ರೆ ಅದು ಸಂಕಲ್ಪ ಅಕ್ಕಿ ಹಾಕು. ಆ ಅಕ್ಕಿಯ ಒಟ್ಟಿಗೆ ಅವರು ಸಮರ್ಪಿಸಬೇಕು. ಆ ಅಕ್ಕಿಯನ್ನ ಮುಂದೆ ಫೆಬ್ರವರಿ 4ನೇ ತಾರೀಕು ಅಂದ್ರೆ ಎಲ್ಲದರ ಸಮರ್ಪಣೆಯಾಗಿ ನವಚಂಡಿಕಾ ಯಾಗ ಬಹಳ ದೊಡ್ಡ ರೀತಿಯಲ್ಲಿ ನಡೀಲಿಕ್ಕಿದೆ. ಈ ಬರೆದವರು ಯಾರೆಲ್ಲ ಇದ್ದಾರೆ 99,990 ಅವರು ಸಂಕಲ್ಪವನ್ನ ಮಾಡ್ತಾರೆ. ಯಾರು ಬರ್ತಾರ ಅವ್ರು ಮಾಡ್ತಾರೆ, ಯಾರು ಬರುವುದಿಲ್ವಾ ಅವರ ನಕ್ಷತ್ರ ಮತ್ತು ಹೆಸರನ್ನ ನಮ್ಮ ತಂತ್ರಿಗಳ ಮೂಲಕ ಹೇಳಿಸಿ ಅಷ್ಟೂ ಜನರ ಹೆಸರಲ್ಲಿ 99,999 ಜನರಲ್ಲಿ ಸಂಕಲ್ಪ ಆಗಿ ನವಚಂಡಿಕಾ ಯಾಗ ಈ ನವದುರ್ಗ ಲೇಖನದ ಪ್ರಯುಕ್ತವಾಗಿ ನಡೀತದೆ. ಇವರು ಒಂದು ದೇವಿಯ ಒಂದು ಸಾನ್ನಿಧ್ಯ ವೃದ್ಧಿಗೋಸ್ಕರ ನವಲೇಖನ ಯಜ್ಞ, ದೇವಿಯ ಮುಂದಿನ ಆರ್ಥಿಕ ಬಲಕ್ಕೋಸ್ಕರ ಆ ಸಮರ್ಪಿಸಿ ಬರೆದವರೊಂದು ಒಂದು ಶಿಲೆ ಎಷ್ಟಾದ್ರೂ ಶಿಲಾ ಸೇವೆಯನ್ನ ಅವ್ರು ನೀಡಬೇಕು ಅಂತ ಹೇಳುವಂತ ವಿನಂತಿಯನ್ನ ನಾವು ಮಾಡಿದ್ದೇವೆ. ಅಂದ್ರೆ 1 ಕೊಡ್ಬೋದು, 5 ಕೊಡ್ಬೋದು, ಶಿಲಾ ಸೇವೆಯನ್ನ ಅವರು ನೀಡಬೇಕು ಅಂತ ಹೇಳುವಂತ. ಇದರ ಟೋಟಲ್ ಏನು ಅಂತ ಹೇಳಿದ್ರೆ, ಮತ್ತೆ ಎರಡನೇದು, ಈಗ ಬರೆದಂತ ಪುಸ್ತಕ ಮುಂದೆ ದೇವಸ್ಥಾನದಲ್ಲಿ ಮ್ಯೂಸಿಯಂ ಅಲ್ಲಿ ಅದನ್ನ ಶಾಶ್ವತವಾಗಿ ಸಂಗ್ರಹಿಸಲ್ಪಡ್ತದೆ. ಇಂತಹ ಯೋಜನೆಗಳು ಇಲ್ಲಿ ಆಗ್ಲಿಲ್ಲ. ಕೆಲವರು ಹೋಮದಲ್ಲಿ ಹವನ ಮಾಡಿದಂತ ಕೆಲವಿದೆ, ಅದನ್ನ ಶೇಖರಣೆ ಮಾಡಿರ್ತಾರೆ. ಮತ್ತು ಪ್ರತಿ ವರ್ಷ ನವರಾತ್ರಿಯ ವಿಜಯದಶಮಿ ದಿವಸ ಅದಕ್ಕೆ ವಾಗೀಶ್ವರಿ ಪೂಜೆ ಅಂದ್ರೆ ವಾಗೀಶ್ವರಿ ತಾಯಿಯಾಗಿ ಅದನ್ನ ಪೂಜೆ ಮಾಡಿದ್ರೆ, ಒಂದು ಮನೆಯವರು ಬರೆದ್ರೆ ಮನೆಯವರು ಇನ್ನೊಂದು 100 ವರ್ಷದ ನಂತರ ಅವರ ಮಕ್ಕಳು ಮೊಮ್ಮಕ್ಕಳು ಯಾರಾದ್ರು ನನ್ನ ಅಜ್ಜ ಬರೆದ ಪುಸ್ತಕ ಇಲ್ಲಿದೆ ಅಂತ ಅದಕ್ಕೊಂದು ನಮಸ್ಕಾರ ಮಾಡಿ ಹೋಗ್ಬೋದು ಅಂತ ಒಂದು ಬಾಂಧವ್ಯ ಮಾರಿಗುಡಿಯ ಅಮ್ಮನಿಗೂ ಮತ್ತು ಆ ಕುಟುಂಬಕ್ಕೂ ಒಂದು ಸೇತುವೆ ಆಗುವಂತ ಪುಸ್ತಕವಾಗಿ ಇರ್ಲಿಕ್ಕಿದೆ. ಹಾಗಾಗಿ ಇದಕ್ಕೊಂದು ಬಹಳ ಪಾವಿತ್ರ ಬರಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಇದಕ್ಕೆ ಪೂಜೆ ಮಾಡಿ ಬರೆಸುವಂತ ಕೆಲಸ ಆಗ್ತಾ ಇದೆ. ಈಗ ವಿವಿಧ ರೀತಿಯ ಯೋಜನೆಗಳನ್ನ ನಾವು ಇದಕ್ಕೆ ಮಾಡ್ತಾ ಇದ್ದೇವೆ. ನಾನೆಲ್ಲ ಭಕ್ತರಲ್ಲಿ ವಿನಂತಿ ಮಾಡೋದು, ಅಮ್ಮನ ಭಕ್ತರಲ್ಲಿ, ಈಗ ನಾವೆಲ್ಲ ಮೊನ್ನೆ ಸೆಪ್ಟೆಂಬರ್ 3ನೇ ತಾರೀಕು ದಿವಸ ನಮ್ಮ ಸಮಿತಿ ಉದ್ಘಾಟನೆ ಆಗುವ
ಕಾರ್ಯಕ್ರಮವೇ ತಂತ್ರಿಗಳು ಒಂದು ಕರೆ ಕೊಟ್ಟರು. ನವ ದುರ್ಗೆಯರ ಹೆಸರನ್ನ ನೀವು ಬರೆಯುವುದು 29ರ ನಂತರ, ಈಗ ಸಾಧ್ಯ ಇದ್ದಂತವ್ರು ಪಠಣ ಸ್ಟಾರ್ಟ್ ಮಾಡಿ. ನಾವೆಲ್ಲ ಪಠಣವನ್ನ ಸ್ಟಾರ್ಟ್ ಮಾಡಿದ್ದೇವೆ. ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ದೇವರೆಲ್ಲ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನವದುರ್ಗೆಯರ ಹೆಸರನ್ನು 9 ಸರ್ತಿ ಪಠಣ. ಇದರಿಂದ ಮುಂದೆ ಬರೀಲಿಕ್ಕಾಗುವಾಗ ಅವ್ರು ಪುಸ್ತಕ ನೋಡಿ ಬರಬೇಕಾಗಿಲ್ಲ, ಅವರಿಗೆ ಬಾಯ್ಪಾಠ ಬರ್ತದೆ ಅಂತ ಹೇಳುವಂತ. ಸೊ ನಮ್ಗೆಲ್ಲ ಅದರಲ್ಲಿ ಒಂಥರ ಹೊಸ ಚೇಂಜಸ್ ಸ್ಟಾರ್ಟ್ ಕಂಡೆ. ಅದೇನೋ ಒಂದು ನಮ್ಮ ಜೀವನ ಪದ್ಧತಿಯಲ್ಲಿ ಏನೋ ಒಂದು ಹೊಸತನ ಬಂದ ಹಾಗೆ ಅದರಿಂದ ನಮಗೆ ಅನುಭವ ಆಗುತ್ತೆ. ಹಾಗಾಗಿ ಇನ್ನು ಬರೆದ್ರೆ ಖಂಡಿತವಾಗಿ ಅವರ ಕುಟುಂಬದಲ್ಲಿ ಅವರಿಗೆ ವೈಯಕ್ತಿಕವಾಗಿ ಅಮ್ಮ ದೊಡ್ಡ ಬದಲಾವಣೆಯನ್ನ ಚೇಂಜಸ್ ಅನ್ನ ಮಾಡ್ತಾರೆ ಅಂತ ಒಂದು ವಿಶ್ವಾಸ ನಮಗೆ ಇವತ್ತು ಬಂದಿದೆ. ಹಾಗಾಗಿ 99,999 ಜನರನ್ನ ಬರೆಸುವಂತ ಗುರಿಯನ್ನ ಇಟ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ. ವೀಕ್ಷಕರ ಕೇಳಿದ್ರಲ್ಲ, ಹಾಗಿದ್ರೆ ನವದುರ್ಗ ಲೇಖನದಲ್ಲಿ ಭಾಗವಹಿಸುವ ಮೊದಲು ಆ ಅಮ್ಮನ ಹೆಸರುಗಳನ್ನು ಪಠನ ಮಾಡ್ತಾ ಬಂದ್ರೆ ಬದುಕಿನಲ್ಲೊಂದು ಒಳ್ಳೆಯ ಪರಿವರ್ತನೆಯನ್ನು ಅಮ್ಮ ಮಾಡುತ್ತಾಳೆ ಅನ್ನುವುದನ್ನು ತಮ್ಮ ಜೀವನಾನುಭವದ ಮೂಲಕ ರಘುಪತಿ ಭಟ್ ಅವರು ಮಾಡಿದ್ದಾರೆ. ಅವರ ಮಾರ್ಗದರ್ಶನದ ಮಾತುಗಳನ್ನ ಕೇಳಿಸಿಕೊಂಡಿದ್ದೀರಿ. ನಾವು ನೀವೆಲ್ಲ ಜೊತೆಯಾಗೋಣ ಅಂತ ಹೇಳ್ತಾ ಮಾಹಿತಿ ಕೊಟ್ಟದ್ದಕ್ಕೆ ಮಾನ್ಯ ರಘುಪತಿ ಭಟ್ ಅವರಿಗೆ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಧನ್ಯವಾದಗಳು. ಹಾಗಿದ್ರೆ ಈ ನಾಮಲೇಖನ ಯಜ್ಞದ ಆಶಯ ಏನು, ಇದರ ಬಗ್ಗೆ ಯೋಗೀಶ್ ಶೆಟ್ರು ಮಾತನಾಡ್ತಾರೆ, ಕೇಳಿ. ಸರ್ ನಮಸ್ತೆ. ಕಾಪು ಹೊಸಮಾರಿಗುಡಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ, ನವದುರ್ಗ ಲೇಖನ ಯಜ್ಞ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನೀವು ಸೇವೆಯನ್ನು ಸಲ್ಲಿಸಬೇಕು ಅಂತ ಅಮ್ಮ ಸಂಕಲ್ಪಿಸಿದ್ದಾಳೆ. ಅವಳ ಸಂಕಲ್ಪದಂತೆ ಆ ಸೇವೆಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ಈ ಶುಭಾವಸರದಲ್ಲಿ ನಾಡಿನ ಸಮಸ್ತ ಭಕ್ತ ಜನತೆ ಕಾಪು ಮಾರಿಗುಡಿಯ ಕಡೆಗೆ ದೃಷ್ಟಿ ನೆಟ್ಟು ಯೋಚನೆ ಮಾಡ್ತಾರೆ, ಏನ್ ನಡೀತಿದೆ ಅಲ್ಲಿ ವಿಸ್ಮಯ ಅಂತ. ಹಾಗಿದ್ರೆ ನಡೆಯುತ್ತಿರೋದೆಲ್ಲವೂ ವಿಸ್ಮಯ ಅನ್ನುವುದಕ್ಕಿಂತಲೂ ಅದು ಆ ಭಗವತಿಯ ಅನುಗ್ರಹ ಅನ್ನುವ ಭಾವ ನಮ್ಮದು. ಈ ಶುಭಾವಸರದಲ್ಲಿ ತಾಯಿಯ ಸನ್ನಿಧಾನದ ಸೇವೆಯ ಜವಾಬ್ದಾರಿ ಹೊತ್ತಂತ ನೀವು ನಮ್ಮ ವೀಕ್ಷಕ ಬಂಧುಗಳಿಗೆ ಈ ಕುರಿತಾಗಿ ಏನ್ ಹೇಳ್ತೀರಿ ಅನ್ನೋದು ನಮ್ಮ ಪ್ರಶ್ನೆ. ನಮಸ್ಕಾರ. ಇತಿಹಾಸ ಪ್ರಸಿದ್ಧವಾದಂಥ ಕಾಪು ಶ್ರೀ ಹೊಸಮಾರಿಯಮ್ಮ ದೇವಸ್ಥಾನ ತಮಗೆಲ್ಲರೂ ಗೊತ್ತಿದ್ದ ಪ್ರಕಾರ ಕಳೆದ ಹಲವಾರು ವರ್ಷದಿಂದ ಒಂದು ಜೀರ್ಣೋದ್ಧಾರ ಕಾರ್ಯವು ಬರದಿಂದ ಸಾಗ್ತಾ ಇದೆ. ಪ್ರಥಮ ಹಂತದ ಸರಿಸುಮಾರು 30-33 ಕೋಟಿಗೂ ಮಿಕ್ಕಿದ ಕೆಲಸಗಳು ಅಂತಿಮ ಹಂತದಲ್ಲಿ. ಅದೇ ಪ್ರಕಾರ ಎರಡನೇ ಹಂತದ ಕಾಮಗಾರಿಗಳು, ಅದು ಅನ್ನಛತ್ರ ಇರ್ಬೋದು, ಕಿಚನ್ ಇರ್ಬೋದು, ಗೆಸ್ಟ್ ಹೌಸ್ ಇರ್ಬೋದು, ಅದರ ಒಂದು 20,000 ಸ್ಕ್ವೇರ್ ಫೀಟ್ನ ಬಿಲ್ಡಿಂಗ್ ಈಗಾಗಲೇ ಪ್ರಾರಂಭ ಆಗಿದೆ. ತದನಂತರ ಮೂಲ ಸೌಕರ್ಯಕ್ಕಾಗಿ ಬಂದ ಭಕ್ತರಿಗೆಲ್ಲ ಒಂದು ಲೇಡೀಸ್ ಜೆಂಟ್ಸ್ ಯೂರಿನರಿ ಹಾಗೂ ಬಾತ್ ಮತ್ತು ಅದನ್ನು ಮೇಂಟೈನ್ ಮಾಡುವವರಿಗೆ ರೂಮು, ಅದು ಒಂದು ಭಾಗ ಒಂದು ರೀತಿಯಲ್ಲಿ ಬರದಿಂದ ಸಾಗ್ತಾ ಇದೆ. ಬರುವ ಮಾರ್ಚ್ 2025ಕ್ಕೆ ಮಾರ್ಚ್ 2ಕ್ಕೆ ಪ್ರತಿಷ್ಠೆ, ಮಾರ್ಚ್ 5ಕ್ಕೆ ಬ್ರಹ್ಮಕಲಶ, ಫೆಬ್ರವರಿ 25ರಿಂದ ಹಿಡಿದು 9 ದಿವಸದ ಒಂದು ವಿಶಿಷ್ಟವಾದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈಗಲೇ ಪೂರ್ವ ತಯಾರಿ ನಡೀತಾ ಇದೆ. ಅದರ ಅಧ್ಯಕ್ಷರಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಗೋಲ್ಡ್ ಪಿಂಚ್ ಬಂಜಾರ ಪ್ರಕಾಶ್ ಶೆಟ್ಟರನ್ನು ಅದರ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಅದರೊಂದಿಗೆ ಕೆಲವು ಜನರನ್ನು ಸೇರಿಸಿ ಸಮಿತಿಯನ್ನು ಕೂಡ ಮಾಡಿದ್ದೇವೆ. ತದನಂತರ ಅದಕ್ಕಿಂತ ಮುಂಚೆ ಕೆ ವಾಸುದೇವ ಶೆಟ್ಟರು ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರ ಒಂದು ಮುಖಂಡತ್ವದಿಂದ, ಅವರ ಎಲ್ಲ ಟೀಮ್ನ ಮುಖಂಡತ್ವದಿಂದ ಎಲ್ಲ ಕೆಲಸಗಳು ನಡೀತಾ ಇವೆ. ಕೇವಲ ಹೆಚ್ಚಿನ ಕಡೆ ನಾವು ನೋಡಿರ್ಬೋದು, ಒಂದು ದೇವಸ್ಥಾನ ಫೌಂಡೇಶನ್ ಸ್ಟೋನ್ ಆಗ್ತದೆ, ತದನಂತರ ಬ್ರಹ್ಮಕಲಶಕ್ಕೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದು ಎಲ್ಲ ಒಂದು ಪ್ರಚಲಿತ. ಆದರೆ ಕಾಪು ಮಾರಿಯಮ್ಮನ ಸನ್ನಿಧಿಯಲ್ಲಿ ವಿಶೇಷವಾಗಿ ಯಾವಾಗಿನಿಂದ 2015ರಲ್ಲಿ ಏನು ಬಲಿಮಾರು ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಫೌಂಡೇಶನ್ ಸ್ಟೋನ್ ಅಂದ್ರೆ ಒಂದು ಮುಹೂರ್ತ ಆಯಿತು, ಅದರ ನಂತರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆದಿವೆ. ಸ್ವರ್ಣ ಗದ್ದುಗೆ ಅಮ್ಮ ಇಷ್ಟರವರೆಗೆ ಬೆಳ್ಳಿ ಗದ್ದುಗೆಯಲ್ಲಿದ್ರು. ಇನ್ನು ಸ್ವರ್ಣ ಗದ್ದುಗೆ ಅಮ್ಮನಿಗೆ ಆಗ್ಬೇಕಂತ ಹೇಳಿ ಒಂದು ಸ್ವರ್ಣ ಗೌರಿ ಪೂಜೆಯನ್ನು ಮಾಡುವ ಮೂಲಕ ಸ್ವರ್ಣ ಗದ್ದುಗೆಯ ಒಂದು ಸಮಿತಿಯನ್ನು ಉದ್ಘಾಟನೆ ಮಾಡಿದೆ. ಅದರ ನಂತರ ಅನೇಕ ಭಕ್ತಾದಿಗಳು, ಅದು ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಮಧ್ಯಮ ವರ್ಗದವರಿರ್ಬೋದು, ಅವರ ಒಂದು ಭಕ್ತಿ ಪೂರ್ವಕವಾಗಿ ಅಮ್ಮನ ಗದ್ದುಗೆಗೆ ತಂದು ಒಂದು ಬಂಗಾರ ಬೇಕಂತ ಹೇಳಿ ನಿರಂತರವಾಗಿ ಅಂದಿನಿಂದ ಇಂದಿನವರೆಗೂ ಆ ಬಂಗಾರವನ್ನು ತಂದು ಅಮ್ಮನಿಗೆ ಒಪ್ಪಿಸ್ತಾ ಇದ್ದಾರೆ. ಕೆಲವರು ಈ ಅಮ್ಮನ ನುಡಿಯ ಪ್ರಕಾರ ಅವರು ಉಪಯೋಗಿಸಿದ ಹಳೆ ಬಂಗಾರವನ್ನು ಇಲ್ಲಿ ಒಪ್ಪಿಸ್ತಾ ಇದ್ದಾರೆ. ಅನೇಕ ಅರ್ಧ ಕೆಜಿ ಬಂಗಾರ ಕೊಟ್ಟ ಒಬ್ಬರು ಇದ್ದಾರೆ. ಆದ್ರೆ ಮೊನ್ನೆ ಇತ್ತೀಚೆಗೆ ಒಂದು ದಂಪತಿಗಳು ನನ್ನ ಹತ್ರನೇ ಬಂದು ಹೇಳಿದ್ರು, ಯೋಗೀಶಣ್ಣ ನಮ್ಮ ಹತ್ರ
ಬಂಗಾರ ಖರೀದಿ ಮಾಡುವ ಶಕ್ತಿ ಇಲ್ಲ, ಆದ್ರೆ ನಮ್ಮ ಹೆಂಡತಿಯ ಒಂದು ತುಂಡು ಹಳೆ ಬಂಗಾರ ಅದನ್ನು ಅಮ್ಮನಿಗೆ ಕೊಟ್ಟೆ ಎಂಬ ಆ ಒಂದು ಭಕ್ತಿ ಪೂರ್ವಕ ಅವ್ರು ಹೇಳಿದ್ರು. ಅವ್ರು ಹೇಳಿದ್ದೇವೆ ನಾವು ಖಂಡಿತವಾಗಿ ಅಮ್ಮ ನಿಮಗೆ ಒಳ್ಳೇದು ಮಾಡ್ತೇನೆ. ಇದಕ್ಕೆ ಇಲ್ಲಿ ಶಕ್ತಿ ಬರುವಂತಹದ್ದು. ಇಷ್ಟರವರೆಗೆ 38,000ದಿಂದ 40,000ದವರೆಗೆ ಭಕ್ತರು ಶಿಲಾಸೇವೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅದರಲ್ಲಿ ಒಂದು ಶಿಲೆ ಕೊಟ್ಟ ಬಡವನೂ ಇದ್ದಾನೆ, 1,60,00,000 ಕೊಟ್ಟ ಅಮ್ಮ ಶಕ್ತಿ ಕೊಟ್ಟ ಶ್ರೀಮಂತರು ಇದ್ದಾರೆ. ಇದು ಏನು ಅರ್ಥವನ್ನು ಕಲ್ಪಿಸ್ತದೆ ಅಂದ್ರೆ, ಶಕ್ತಿ ಇದ್ದವರು ಎಲ್ಲರೂ ಏನೋ ಗಾಳಿ ಉಳ್ಳವರು ಶಿವಾಲಯ ಮಾಡುವವರಯ್ಯ ಅಂತ ಹೇಳ್ತಾರೆ. ಆದ್ರೆ ಎಲ್ಲರದು ಸೇರಿ, ಬಡವರದು ಶ್ರೀಮಂತರದು ಎಲ್ಲ ಭಕ್ತರದು ಸೇರಿ ಇಲ್ಲಿ ಅವರ ಒಂದು ಹಣ ಆಗ್ಲಿ, ಬಂಗಾರ ಆಗ್ಲಿ, ಶಿಲಾಸೇವೆ ಆಗ್ಲಿ ಸೇರಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದರಿಂದಾಗಿ ಅನೇಕ ವಿಧಿವತ್ತಾದ ಕಾರ್ಯಕ್ರಮಗಳು ಇಷ್ಟರವರೆಗೆ ನಿರಂತರವಾಗಿ ನಡೀತಾ ಬಂದಿದೆ. ಈಗ ನಮ್ದೊಂದು ದೊಡ್ಡ ಬ್ರಹ್ಮಕಲಶಕ್ಕಿಂತ ಮುಂಚಿತವಾಗಿ ದೊಡ್ಡ ಒಂದು ಕೊನೆಯ ಕಾರ್ಯಕ್ರಮ ಅಂದ್ರೆ ನವದುರ್ಗ ಲೇಖನ ಮತ್ತು ನವಚಂಡಿಕಾ ಯಾಗ. ಇದು ನಿಮ್ಗೆ ಈಗಾಗಲೇ ನಮ್ಮ ಎಲ್ಲ ನಮ್ಮ ಅಧ್ಯಕ್ಷರು ಅದಿಯಾಗಿ ಎಲ್ಲರೂ ಮಾತಾಡಿದ್ದಾರೆ. ಏನು ನಮ್ಮ ನವದುರ್ಗ ಲೇಖನ, ನವದುರ್ಗ ನವಚಂಡಿಕಾ ಯಾಗದ ಒಂದು ವಿಶಿಷ್ಟ ಅಂದ್ರೆ, ನಾವು ಕೊರೋನಾ ಸಮಯದಲ್ಲಿ ಎಲ್ಲ ಭಕ್ತರು ಎಲ್ಲ ಜಗತ್ತಾದ್ಯಂತ ಕಷ್ಟದಲ್ಲಿರುವಾಗ ನಾವು ನವದುರ್ಗ ಪಠಣೆಯನ್ನು ಮಾಡಿತ್ತು. ಅದರಿಂದ ಎಲ್ಲ ಭಕ್ತರು ಕೇಳ್ತಾ ಇದ್ರು. ನಾವೆಲ್ಲ ವಾಟ್ಸಪ್ ಮುಖಾಂತರ ಎಲ್ಲ ಮೆಸೇಜ್ ಅನ್ನು ಕಳಿಸಿ ಅವರ ಮನೆಯಲ್ಲಿ ನವದುರ್ಗ ಪಠಣವನ್ನು ಮಾಡಿ ಅವರ ರಾಶಿ ನಕ್ಷತ್ರವನ್ನು ಕಳಿಸಿ ನಾವೆಲ್ಲರೂ ಕೂತು ಸಮಿತಿಯವರು ಅರ್ಚಕರೊಂದಿಗೆ ತಂತ್ರಿಗಳೊಂದಿಗೆ ಕೂತು ಅಮ್ಮನಿಗೆ ಅವರ ಹೆಸರನ್ನು ಹೇಳುವ ಮುಖಾಂತರ ಹೂವನ್ನು ಅರ್ಪಿಸಿ ಆ ನವದುರ್ಗ ಪಠಣೆಯನ್ನು ಮಾಡಿತ್ತು. ಆವಾಗ ಎಲ್ಲ ಭಕ್ತರು ಕೇಳ್ತಾ ಇದ್ರು, ಏನು ನಾವು ಕೊಡ್ಲಿಕ್ಕೆ ಏನು ಒಬ್ಬರ ಹತ್ರ ಏನು ₹1 ತಗೊಳ್ಳದೆ ಅದನ್ನು ಮಾಡಿತ್ತು. ಅದು ನಮ್ಗೆ ಪ್ರೇರಣೆ ಆಯ್ತು. ಈ ನವದುರ್ಗ ಲೇಖನ ಯಜ್ಞವನ್ನು ಮನೆಯಲ್ಲಿ ಮಕ್ಕಳು ಬರೀಬೇಕು, ಮಹಿಳೆಯರು ಬರೀಬೇಕು, ಹಿರಿಯರು ಬರೀಬೇಕು. ಅದರಿಂದ ಎಲ್ಲರೂ ಅದನ್ನು ಪಠಣೆಯನ್ನು ಮಾಡಬೇಕು. ಅದನ್ನು ಅಮ್ಮನ ಹೆಸರನ್ನು ತಮ್ಮ ಹೃದಯದಲ್ಲಿ ಇಟ್ಕೋಬೇಕು. ನವದುರ್ಗೆಯರ ಹೆಸರನ್ನು ನಮ್ಮ ಹೃದಯದಲ್ಲಿ ಭಕ್ತರು ಇಟ್ಕೋಬೇಕು. ಹಾಗೆಯೇ ಆ ಭಕ್ತರ ಹೆಸರು ಅಮ್ಮನ ಹೃದಯದಲ್ಲಿ ಇರಬೇಕು. ಇಂತಹ ಒಂದು ಚಿಂತನೆಯೊಂದಿಗೆ ನಿರಂತರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು, ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ, ಅವರ ಪೀಳಿಗೆಗೆ ಈ ನಮ್ಮ ಧಾರ್ಮಿಕ ಪ್ರಜ್ಞೆ, ಧಾರ್ಮಿಕ ಮಹತ್ವವನ್ನು ಕೊಂಡೊಯ್ಯುವಂತಹ ಕೆಲಸ ಆಗಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಸರಿಸುಮಾರು 99,999 ಜನ, ಕನಿಷ್ಠ ಆಸುಪಾಸು 1,00,000 ಜನ ಇದನ್ನು ಬರೀಬೇಕೆಂಬ ಚಿಂತನೆ ಇದೆ. ಅದು ಕೂಡ ನಮ್ದು ಒಂದು ಅಂದ್ರೆ, ಇಷ್ಟರವರೆಗೆ ಅಮ್ಮನ ನುಡಿಯಾದ ಪ್ರಕಾರ ಎಲ್ಲೂ ಕೂಡ ನಾವು ರಿಸೀವ್ ಇಟ್ಕೊಂಡು ಹೋಗಿ ಡೊನೇಷನ್ ಮಾಡಿಲ್ಲ. ಇದು ಪವಾಡ ಅಂದ್ರೆ, ಸರಿಸುಮಾರು ಇಷ್ಟು ಪ್ರಥಮ ಹಂತದ 30 ಕೋಟಿಗೂ ಮಿಕ್ಕಿದ ಹಣ ಎಲ್ಲೂ ರಿಸೀಟ್ ಇಟ್ಕೊಂಡು ಯಾರ ಹತ್ರ ಒತ್ತಡ ಮಾಡದೆ ಬಂದಿದೆ ಅಂದ್ರೆ ಅದೊಂದು ದೊಡ್ಡ ಪವಾಡ. ಅದೇ ರೀತಿಯಾಗಿ ಈ ನಮ್ಮ ನವದುರ್ಗ ಲೇಖನ ಯಜ್ಞ, ಇದರಲ್ಲಿ ಕೇವಲ ಆರ್ಥಿಕ ಕ್ರೋಢೀಕರಣದ ಅಂಶ ಮಾತ್ರ ಅಲ್ಲ, ನಾನು ಈಗಾಗಲೇ ಹೇಳಿದ ಹಾಗೆ ಧಾರ್ಮಿಕ ಪ್ರಜ್ಞೆ ಮೂಡಿಸುವಂತಹ ಅಂಶವೂ ಇದೆ, ಅದರೊಂದಿಗೆ ಆರ್ಥಿಕ ಕ್ರೋಢೀಕರಣದ ಅಂಶವೂ ಇದೆ. ಅಂದ್ರೆ ಕನಿಷ್ಠ ಒಂದು ಶಿಲೆಯನ್ನಾದ್ರೂ ಅದನ್ನು ಅರ್ಪಣೆ. ಇದೆಲ್ಲ ಪುಸ್ತಕ ಅಕ್ಟೋಬರ್ 29ಕ್ಕೆ ನಾವು ವಾಗೇಶ್ವರಿ ಪೂಜೆಯಾಗಿ ಪುಸ್ತಕ ಪೇಜಾವರ ಸ್ವಾಮಿಗಳು ಇನ್ನಿತರ ಗಣ್ಯರ ಉಪಸ್ಥಿತಿಯಲ್ಲಿ ಲೇಖನ ಬರೆದು ಉದ್ಘಾಟನೆಯಾಗಿ ಪುಸ್ತಕ ಹಂಚುವಂತ ಕೆಲಸ ಆಗ್ತದೆ. ತದನಂತರ 45 ದಿವಸದ ಸಮಯ ಇದೆ. ಆ 45 ದಿವಸದ ಒಳಗೆ ಅವರು ದಿನನಿತ್ಯ ಬೆಳಿಗ್ಗೆ ಅದರ ಕ್ರಮ ಎಲ್ಲ ಅದರಲ್ಲಿ ಮಾಹಿತಿ ಪುಸ್ತಕದಲ್ಲಿದೆ. 2 ಪುಸ್ತಕ ಇದೆ, ಮಾಹಿತಿ ಪುಸ್ತಕ ಒಂದು, ಬರೆಯುವ ಪುಸ್ತಕ ಒಂದು. ಅದರಲ್ಲೆಲ್ಲ ಸಂಕ್ಷಿಪ್ತವಾಗಿದೆ, ಸುಲಭವಾಗಿದೆ, ಸರಳವಾಗಿದೆ. ಅದನ್ನು ಬರೆದು ತಾವು 9 ದಿವಸ ಕಂಟಿನ್ಯೂ ಆಗಿ ಬರೆಯಬಹುದು, ನಿರಂತರವಾಗಿ ಬರೆಯಬಹುದು. ಕೆಲವು ಆಮೆ ಸೂತಿಗೆ ಬರ್ತದೆ, ಕೆಲವು ಹೆಂಗಸರಿಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ 45 ದಿವಸದ ಸಮಯವನ್ನು ಕೊಟ್ಟಿದ್ದೇವೆ. ಅವರು ಕೊಡುವಾಗ ಅವರ ಹೆಸರು, ರಾಶಿ, ನಕ್ಷತ್ರ ಬರೆದು ಅದರಲ್ಲಿ ಕೊಡುವಂತಹದ್ದು, ಮತ್ತೆ ಅಕ್ಕಿಯನ್ನು ಮುಂದೆ ಹಾಕುವಂತಹ ಎಲ್ಲ ವ್ಯವಹಾರ, ಇದೆಲ್ಲ ವಿಧಾನ ಅದರಲ್ಲಿ ಇದೆ, ಸುಲಭವಾಗಿದೆ. ಅದನ್ನು ಕೊಟ್ಟು ಅವರು ಕೊಡುವಾಗ ಕನಿಷ್ಠ ಶಕ್ತಿ ಇದ್ದವರೀಗ ಕೆಲವರು 6 ಶಿಲೆ ಕೊಟ್ಟವರಿದ್ದಾರೆ, ಅವರೊಂದು 3 ಶಿಲೆ ಕೊಟ್ಟರೆ ಅಮ್ಮನ ಮಕ್ಕಳು ತಂಡಕ್ಕೆ ಅವರು ಜಾಯಿನ್ ಆಗ್ತಾರೆ. ಆದರೆ ಅಂದ್ರೆ 60-70 ಸಾವಿರ ಕೊಟ್ಟವರು ಇರ್ಬೋದು, ಅವರೊಂದು ಸ್ವಲ್ಪ ಕೊಟ್ಟರೆ ಅಮೃತ ಶಿಲೆಯಲ್ಲಿ ಅವರ ಹೆಸರು ಬರ್ತದೆ, 1 ಲಕ್ಷ ಕೊಟ್ಟವರದು. ಅದು ಶಕ್ತಿಯಾನುಸಾರ ಅವರದು, ಯಾವುದು ಒತ್ತಡ ಇಲ್ಲ. ಒಂದು ಮಾತ್ರ ಕನಿಷ್ಠ 1 ಶಿಲೆ ಬರ್ದವರು ಕೊಟ್ಟರೆ 45 ದಿವಸದ ಸಮಯ ಇದೆ ಅವರಿಗೆ. ಒಂದು 10-20 ರೂಪಾಯಿಯನ್ನು ಅವ್ರ ಮನೆಯಲ್ಲಿ ಒಂದು ತೆಗೆದಿಟ್ಟರು. ಈಗ ಒಂದು ಪೂಜೆ ಮಾಡುವಾಗ ತಂತ್ರಿಗಳಿಗೆ, ಅರ್ಚಕರಿಗೆ ನಾವು ದಕ್ಷಿಣೆಯನ್ನು ಕೊಡ್ತೇವೆ. ಅದೇ ರೀತಿಯಾಗಿ ಒಂದು ಶಿಲೆ, ಕನಿಷ್ಠ ಶಿಲೆಯನ್ನು ಕೊಡುವಂತ ಶಕ್ತಿ ನೀವು ಬರೀರಿ, ಶಕ್ತಿ ಅಮ್ಮ ಕೊಡ್ತಾರೆ ನಿಮಗೆ. ಈ ನವದುರ್ಗ ಲೇಖನವನ್ನು ಎಲ್ಲರೂ ಬರೀಬೇಕು, ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ತದನಂತರ ಬ್ರಹ್ಮಕಲಶೋತ್ಸವದ ಎಲ್ಲರಿಗೂ ಫೋನ್ ಮುಖಾಂತರ ಹೇಳಲಿಕ್ಕೆ ಅಸಾಧ್ಯ ಇದೆ ಅಂತ ದೊಡ್ಡ ಮಟ್ಟದ ಕಾರ್ಯಕ್ರಮ. ಎಲ್ಲ ಸುದ್ದಿಗಳು ನಾವು
ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ, ಮಾಧ್ಯಮದಲ್ಲಾಗ್ಲಿ, ಅಥವಾ ಎಲ್ಲ ವಾಟ್ಸಪ್ ಮುಖಾಂತರವಾಗಿ ಬರ್ಬೋದು. ತಮಗೆ ತಾವೆಲ್ಲರೂ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಲಕ್ಷಾನುಲಕ್ಷ ಭಕ್ತರು ಇಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಅದಕ್ಕೆ ಬೇಕಾದಂತಹ ಮೂಲ ಸೌಕರ್ಯ, ಪಾರ್ಕಿಂಗ್ ಆಗಲಿ, ಇನ್ನಿತರ ಸೌಕರ್ಯ ಆಗಲಿ, ಅದನ್ನು ಯಾವ ರೀತಿಯಾಗಿ ಮಾಡಬೇಕೆಂಬ ನಿರಂತರವಾದ ಒಂದು ಚರ್ಚೆಯನ್ನು ನಾವು ಮೀಟಿಂಗ್ ಮುಖಾಂತರ ಮಾಡ್ತಾನೆ ಇದೆ. ಎಲ್ಲ ಸಮಿತಿಗಳು ಎಲ್ಲರೂ ಕೂಡ ಭಾಗಿಯಾಗಬೇಕು. ಅಮ್ಮ ಬಂಗಾರದ ಗದ್ದುಗೆಯಲ್ಲಿ ಕೂತು ಆ ಬ್ರಹ್ಮಕಲಶ ಪ್ರತಿಷ್ಠಾದಿ ಕೆಲಸಗಳು ಆಗುವಾಗ ನಾವು ಅದನ್ನು ಆ ಒಂದು ಚಂದವನ್ನು ನೋಡಿ ಪುನೀತರಾಗಬೇಕು, ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ವೀಕ್ಷಕರೇ, ಕೇಳಿದ್ರಲ್ಲ, ನಾವು ಕೊಟ್ಟದ್ದೆಲ್ಲವನ್ನು ಅಮ್ಮ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿ ಬಂಗಾರದ ಗದ್ದುಗೆಯನ್ನು ಏರುವಂತಹ ಅಮ್ಮ ನಂಬಿದ ಭಕ್ತರ ಬದುಕನ್ನು ಬಂಗಾರವಾಗಿಸುವಂತ ಅಮೃತ ಘಳಿಗೆ ಇದು. ಬನ್ನಿ ನಾವೆಲ್ಲ ಜೊತೆಯಾಗೋಣ. ಇದೀಗ ಕಾರ್ಯಕ್ರಮದ ಮಧ್ಯೆ ಪುಟ್ಟದೊಂದು ವಿರಾಮ. ನೂಪುರ ಕಿರೀಟ ಕುಂಡಲ ವಿಭೂಷಿತಾವಯವ ಶೋಭಿನಿ ಕಾರಣೇಶ ವರಮೌಳಿ ಕೋಟಿ ಪರಿಕಲ್ಪ್ಯಮಾನ ಪದ ಪೀಠಿಕಾ. ಉಳಿತಾಯ ಖಾತೆಯಿಂದ ಯಾವುದೇ ಸಮಯದಲ್ಲಿ ನಗದು ವಿಡ್ರಾ ಮಾಡಲು ಡೆಬಿಟ್ ಕಾರ್ಡ್ ಫೆಸಿಲಿಟಿ. ನೂಪುರ ಕಿರೀಟ ಕುಂಡಲ ವಿಭೂಷಿತಾವಯವ ಶೋಭಿನಿ ಕಾರಣೇಶ ವರಮೌಳಿ ಕೋಟಿ ಪರಿಕಲ್ಪ್ಯಮಾನ ಪದ ಪೀಠಿಕಾ. ವಿರಾಮದ ನಂತರ ಮತ್ತೆ ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಎಲ್ಲದಕ್ಕೂ ಸಂಪತ್ತು ಬೇಕು. ಆದ್ರೆ ಇವತ್ತು ನೀವು ಕಾಪುವಿನ ನೆಲದಲ್ಲಿ ನಿಂತು ನಿಮ್ಮ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಆಸ್ತಿಕ ಬಂಧುಗಳೆಲ್ಲ ಹೇಳ್ತಾರೆ, ನಮ್ಮ ಸಂಪತ್ತು ಕಾಪುವಿನ ಮಾರಿಯಮ್ಮ ಅಂತ. ಹೌದು, ಅವಳನ್ನು ಪ್ರತಿಷ್ಠೆ ಮಾಡಬೇಕು, ಅವಳಿಗೆ ಬಂಗಾರದ ಗದ್ದುಗೆ ಸಮರ್ಪಿಸಬೇಕು, ವೈಭವದ ಬ್ರಹ್ಮಕಲಶ ನಡೆಯಬೇಕು, ಇದಕ್ಕೆಲ್ಲ ಒಂದು ಆರ್ಥಿಕ ವ್ಯವಸ್ಥೆ ಬೇಕು. ಅದನ್ನು ಜನ ಸೇವಾರೂಪವಾಗಿ ಸಮರ್ಪಿಸ್ತಾರೆ. ಆದರೆ ಜನ ಸೇವಾರೂಪವಾಗಿ ಸಮರ್ಪಿಸುವಂತಹ ಆರ್ಥಿಕ ಸಂಪತ್ತೇನಿದೆ ಅದನ್ನು ಕ್ರೋಢೀಕರಣ ಮಾಡಿ ವ್ಯವಸ್ಥಿತ ರೀತಿಯಲ್ಲಿ ವಿನಿಯೋಗ ಮಾಡುವುದಕ್ಕೆ ಹೊಣೆ ಹೊತ್ತವರಲ್ಲಿ ಆರ್ಥಿಕ ಸಮಿತಿಯ ಅಧ್ಯಕ್ಷರಾಗಿರುವ ಉದಯ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ, ಅವರು ಈ ಆರ್ಥಿಕ ಸಮಿತಿಯ ಜವಾಬ್ದಾರಿ ಹೊತ್ತವರಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಇಲ್ಲಿ ನಾನು ಕಾಲೇಜಿಗೆ ಇರುವಾಗ ನಾನು ಇಲ್ಲಿ ದೇವಸ್ಥಾನಕ್ಕೆಲ್ಲ ಬರ್ತಿದ್ದೆ ಒಂದು 40 ವರ್ಷ ಮೊದಲು ಇಲ್ಲಿ. ನಂತರ ನಾನು ಬಾಂಬೆ ಹೋಗಿ ಸೆಟ್ಲ್ ಆಗಿ ನಾವು ಬಿಸ್ನೆಸ್ ಅಲ್ಲಿ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದೇನೆ. ಆದ್ರೆ ಇಲ್ಲಿ ಯಾವಾಗ ನಾವು ಊರಿಗೆ ಬರುವಾಗ ಒಂದು ಮಂಗಳವಾರ ಒಂದು ಕೈ ಮುಗಿದು ಹೋಗ್ತಿದ್ದೆ, ವಾರಕ್ಕೊಮ್ಮೆ ಇಲ್ಲಿ ಓಪನಿಂಗ್ ಇರ್ತದೆ. ಆದ್ರೆ ನಾವು ಇಲ್ಲಿ ಹೋಗುವಾಗ ಸ್ಟೂಡೆಂಟ್ ಲೈಫ್ ಇರುವಾಗ ನಮ್ದು ಅಷ್ಟೊಂದು ಅಂದ್ರೆ ಬಿಸ್ನೆಸ್ ಇತ್ತು ಬಾಂಬೆಲಿ, ತಂದೆದು ರೆಸ್ಟೋರೆಂಟ್ ಇತ್ತು. ಆದ್ರೆ ಇಲ್ಲಿ ತುಂಬಾ ನಾವು ಡೆವಲಪ್ ಆಗ್ಬೇಕಂತ ಒಂದು ಮನಸ್ಸಿನಲ್ಲಿ ಆಸೆ ಇದ್ದು ನಾವು ಮಾರಿಯಮ್ಮನ ಹತ್ರ ಹೋಗುವಾಗ ಒಂದು ಪ್ರಸಾದ ಕೊಂಡು ಹೋಗ್ತಿದ್ದೆವು, ಯಾವ್ದು ನಾವು ಮಾಡಿದ ಕೆಲಸದಲ್ಲಿ ನಾವು ಸಕ್ಸಸ್ ಆಗ್ಬೇಕಂತ. ಆದರೆ ಮಾರಿಯಮ್ಮನದ್ದು ನನ್ನ ತಂದೆ ಸುಂದರ್ ಶೆಟ್ರು, ನನ್ನ ಅಣ್ಣ ರವಿ ಅಣ್ಣ ಎಲ್ಲ ನಮ್ಮ ಟೀಮ್ ನಾವು ಇಲ್ಲಿ ಬಂದ ನಂತರ ಹಾಗೂ ನಾವು ಬಾಂಬೆ ಹೋದ ನಂತರ ನಾವು ವ್ಯಾಪಾರದಲ್ಲಿ ನಾವು ಹೋದ ನಂತರ ತುಂಬಾ ದೇವರ ದಯೆಯಿಂದ ಡೆವಲಪ್ ಆಯ್ತು. ವ್ಯಾಪಾರವೇ ಅಲ್ಲ ನಮ್ದು, ಅಲ್ಲಿ ಎಲ್ಲ ಸಮಾಜದಲ್ಲಿ ಒಂದು ಪರಿಚಯ, ಎಲ್ರಿಗೂ ಬೇಕಾದಾಗೆ ಎಲ್ರಿಗೆ ನಾವು ಹೊಂದುವಾಗ ನಾವು ಅಲ್ಲಿ ಡೆವಲಪ್ ಆದೇವೆ. ಆದ್ರೆ ದೇವಿಯ ಇಚ್ಛೆ ಇರ್ಬೋದು ನಮ್ಮನ್ನು ಇದಕ್ಕೆ ಇನ್ವಾಲ್ವ್ ಮಾಡುವಾಗ. ನಾವು ಹೆಚ್ಚು ಸೋಷಿಯಲ್ ಲೈಫ್ಗೆ ನಾವಿನ್ನು ಇದಕ್ಕೆಲ್ಲ ನಾವು ಎಷ್ಟು ಹೋಗುದಿಲ್ಲ, ಹೆಲ್ಪ್ ಮಾಡ್ತೇವೆ. ಯಾವುದು ನಮ್ದು ಸೌಂಡ್ ನಮ್ಮ ಇದರಲ್ಲಿ ಮಾಡ್ತೇವೆ ನಮ್ಮಿಂದ ಆದಷ್ಟು, ಆದ್ರೆ ಪ್ರಪಂಚದಲ್ಲಿ ನಾವು ಇರುವುದಿಲ್ಲ. ಆದ್ರೆ ನಮ್ಮ ಅಧ್ಯಕ್ಷರು ವಾಸುದೇವ್ ಶೆಟ್ರು ನಮ್ಮನ್ನು ಒತ್ತಾಯ ಮಾಡಿ ನೀವು ಇದಕ್ಕೆ ಈ ಪೋಸ್ಟ್ ನೀವು ತಗೊಳ್ಬೇಕಂತ ಹೇಳಿದ್ರು. ಆದ್ರೆ ಅಮ್ಮನ ದಯೆ ಇತ್ತು, ತಗೊಂಡೇವೆ. ಆನಂತರ ನಾವು ಬಾಂಬೆಯಲ್ಲಿ ಇದಕ್ಕೆ ಫೈನಾನ್ಸ್ ಅಂದ್ರೆ ಊರಿನಲ್ಲಿ ಅಷ್ಟು ಫೈನಾನ್ಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಬಾಂಬೆಯಲ್ಲಿ ನಾವೊಂದು ಹೋಗಿ ಅಲ್ಲಿ ನಾವು ಇದರ ಟೀಮ್ ಮಾಡಿದೆವು. ಅಲ್ಲಿ 11 ಝೋನ್ ನಾವು ಮಾಡಿದೆವು ಟೋಟಲ್. ನಾವು ಪನ್ವೇಲ್ ಅಲ್ಲಿ ಬೊಯ್ಸರ್ ಇಂದ ಬಿಟಿ ಥಾನದವರೆಗೆ ಎಲ್ಲ ನಾವೊಂದು ಬೇರೆ ಬೇರೆ ಝೋನ್ ಮಾಡಿ ಆ ಪ್ರತಿ ಝೋನಿಗೆ 9 ಜನರದೊಂದು ಟೀಮ್ ಮಾಡಿದ್ದೇವೆ. ಆ ಟೀಮ್ ಮಾಡಿ 11 ಝೋನ್ ನಲ್ಲಿ ಸಹ ನಾವು ದೇವಿಯ ಒಂದು ನಮ್ಮ ಫೋಟೋವನ್ನು ಕೊಂಡೋಗಿ ಪೂಜೆ ಮಾಡಿ ಅಲ್ಲಿಯ ಜನರಿಗೆ ಪ್ರೇರಣೆ ಕೊಟ್ಟು
ಆ ಇಷ್ಟು ಪ್ರೇರಣೆ ಅಂದರೆ ಅಮ್ಮ ಇಲ್ಲಿ ನುಡಿ ಹೇಳಿದಾಗೆ ಮೊದಲು ನಮ್ಮ ಅಧ್ಯಕ್ಷರು ಹೇಳ್ಬೋದು, ಬರಮಿನಾಯನ್ ಬರ್ಪ ಕುರಮಿನಾಯನ್ ಬರ್ಪ ಅಂತ ಹೇಳಿರ್ಬೋದು. ಆ ಲೆಕ್ಕದಲ್ಲಿ ನಮ್ಗೆ ಇವರು ಒಂದು 30-40 ಕೋಟಿ ಅದಕ್ಕಿಂತಲೂ ಹೆಚ್ಚು ನಮ್ಗೆ ಬಜೆಟ್ ಹೇಳಿದ್ರು, ನಮ್ಗೆ ಇಷ್ಟ ಆಗ್ಬೇಕಂತ. ನಾನು ಹೇಳಿದೆ, ಈಗ ನಾವು ಯಾರಾದ್ರೂ ಒಂದು 2-3 ಕೋಟಿ ಒಟ್ಟು ಮಾಡೋದು ಬಹಳ ಕಷ್ಟ. ಅಂದ್ರೆ ನಾವು ಹೋದ್ರೆ ಅವರೊಂದು 5,000, 10,000, ನಮ್ಮ ಪರಿಚಯದಲ್ಲಿ 50,000, 1 ಲಕ್ಷ ಕೊಡ್ಬೋದು. ಆದ್ರೆ 3 ಕೋಟಿ ಮಾಡ್ಬೋದು. 30-40 ಕೋಟಿ 50 ಕೋಟಿ ಹೇಗೆ ಮಾಡೋದು ಅಂತ ಬಹಳ ದೊಡ್ಡ ಕ್ವಶನ್ ಇತ್ತು. ಆದ್ರೆ ನಾವು ಯಾವುದೋ ಒಂದು ಚಾಲೆಂಜ್ ನಮ್ಗೆ ಸಿಕ್ಕಿದೆ, ನಾವು ತಿಳಿಯದಾಗೆ ನಮ್ಗೆ ಸಿಕ್ಕಿದೆ. ಈ ಊರಿನಲ್ಲಿ ನಾವು ಇದಕ್ಕಿಂತ ನಮ್ಗಿಂತ ದೊಡ್ಡ ಜನರು ಪ್ರಚಾರದವರು ಇದ್ರು. ಅದೇ ನಮ್ಗೆ ದೇವಿಯವರು ನಮ್ಗೆ ಯಾಕೆ ಇದು ಕೊಟ್ರೆ ಅಂತ ನಮ್ಗೆ ಗೊತ್ತಿಲ್ಲ. ಆಗ ಪಾಸಿಟಿವ್ ಆಗಿ ಎಣಿಸಿ ನಾವು ಬಾಂಬೆಯಲ್ಲಿ ಹೋಗಿ ಇದು ಪ್ರಚಾರ ಮಾಡುವಾಗ ಎಲ್ಲಿ ಹೋದ್ರು ನಮ್ಗೆ ಅಲ್ಲಿ ನುಡಿ ಆದಾಗೆ ಹೋದಾಗೆ ಮೊದಲು ಅವರು ಒಂದು 10,000 ಕೊಟ್ಟವರು 50 1 ಲಕ್ಷ, ಅವರು 10 ಲಕ್ಷ 25 ಲಕ್ಷ ಕೊಡ್ತಾ ಹೋದ್ರು. ನಂಗೆ ಆಗ್ತದೆ ಈಗ ಬಾಂಬೆಯಿಂದ 98% ಈಗ ಯಾವ್ದು ಕಲೆಕ್ಷನ್ ಆಗಿದೆ ಅದೆಲ್ಲ ಬಾಂಬೆಯಿಂದ ಬಂದಿದೆ ಮ್ಯಾಕ್ಸಿಮಮ್. ಅದಕ್ಕಾಗಿ ಅದು ನಾನು ಹೇಳ್ತೇನೆ, ಇದೊಂದು ಅಲ್ಲಿ ಆದ್ರೂ ಒಂದು ಇವರು ಹೇಳಿದಾಗ ಒಂದು ರಸೀದ್ ಬುಕ್ಸ್ ನಾವು ಇಲ್ಲಿಂದ ಕೊಂಡೋಗ್ಲಿ ಅಂತ ಅಮ್ಮ ನೋಡಿ ಆಗಿದೆ. ನನ್ನ ರಸೀದ್ ಬುಕ್ಸ್ ಕೊಂಡೋಗ್ಬಾರ್ದು. ಅದಕ್ಕೆ ನಾವು ಒಂದು ಪ್ರೊವಿಷನಲ್ ರಸೀಟ್ ಮಾಡಿ, ಟೆಂಪರರಿ ಮಾಡಿ, ಒರಿಜಿನಲ್ ರಸೀಟ್ ನಾವು ಇಲ್ಲಿಂದವೇ ಕಲಿಸ್ತಿದ್ದೇವೆ. ಅದಕ್ಕೆ ನಮ್ಮ ಒಳ್ಳೆ ಟೀಮ್ ಇತ್ತು. ಅಂದ್ರೆ ನಾನೊಂದು ಇಲ್ಲಿ MSRS ಕಾಲೇಜ್ ಸ್ಟೂಡೆಂಟ್ ಆಗಿದೆ. ಕಾಲೇಜಿಗೆ ಹೋಗುವಾಗ ಅಲ್ಲಿ ನಂದು 3-4 ಚಾರ್ಟರ್ಡ್ ಅಕೌಂಟೆಂಟ್ಸ್, ಫೈನಾನ್ಷಿಯಲ್ ಕಂಟ್ರೋಲ್ ದೊಡ್ಡ ದೊಡ್ಡ ಕಂಪನಿಯದ್ದು ನಮ್ಮ ಟೀಮ್ ನಲ್ಲಿ ಇದ್ದರು. ಅದಾಗ ಲೆಕ್ಕಪತ್ರ ಅಷ್ಟು ಟ್ರಾನ್ಸ್ಪರೆನ್ಸಿ ಆಗಿ ಮಾಡ್ತಿದ್ದಾರೆ. ನನ್ಗೆ ಈಗ ಸಹ ಹೇಳಿದ್ರೆ, ನಾನು 3 ವರ್ಷ ಮೊದಲು ನಾನೊಂದು 5,000 ಕೊಟ್ಟೆ ಅಂತ ಹೇಳಿದ್ರೆ 10 ನಿಮಿಷದಲ್ಲಿ ಅವರ ರೆಕಾರ್ಡ್ ಅವರು ಯಾವ ಡೇಟ್ ಯಾವ ಇದಕ್ಕೆ ಕೊಟ್ಟಿದ್ದಾರೆ ಅಂತ ತೆಗೆದುಕೊಡ್ತಾರೆ. ಅಷ್ಟು ಟ್ರಾನ್ಸ್ಪರೆನ್ಸಿ ಆಗಿ ಕಂಪ್ಯೂಟರ್ಸ್ ಎಲ್ಲ ಲೆಕ್ಕ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಇನ್ನು ಮುಂದೆ ಯಾವಾಗ್ಲೇ ಯಾರು ಬಂದು ಲೆಕ್ಕ ಕೇಳಿದ್ರೆ ಅದು ಅಷ್ಟು ಟ್ರಾನ್ಸ್ಪರೆನ್ಸಿ ಇರಬೇಕು. ಮತ್ತೆ ಇಲ್ಲಿ ನಾವು ನೋಡಿದೆ, ನಾನೀಗ ತಿಂಗಳಲ್ಲಿ 4 ಸಲ ಮಂಗಳವಾರ ಬರ್ತೇನೆ. 2 ವಾರದಲ್ಲಿ ಒಮ್ಮೆ ನಾನು ಆಲ್ಟರ್ನೇಟ್ ವೀಕ್ ನಲ್ಲಿ ಬರ್ತಾ ಇರ್ತೇನೆ. ನಾನು ನೋಡುವಾಗ ತುಂಬಾ ಕಷ್ಟದವರು, ಪಾಪದವರು, ದುಡಿಯೋರು ಬಂದು 1,000 ರೂಪಾಯಿ ಶಿಲಾ ಸೇವೆ ಕೊಡ್ತಾರೆ. ನನ್ನ ತಾಯಿಗೆ ಅವರ ಲೆಕ್ಕದಲ್ಲಿ ಕೊಡುವಾಗ ನನ್ಗೆ ಆಗ್ತದೆ, ಆ ಕಷ್ಟದ ಹಣ ಅದು 1 ರೂಪಾಯಿ ಸಹ ಅದರ ಮಿಸ್ಯೂಸ್ ಆಗ್ಬಾರ್ದು. ಪ್ರಾಪರ್ಲಿ ಅದು ಜಾಗಕ್ಕೆ ಆಗ್ಬೇಕಂತ ನಮ್ಮ ಇಷ್ಟದಿಂದ ನಾವು ಅಷ್ಟು ಟ್ರಾನ್ಸ್ಪರೆನ್ಸಿ ಆಗಿ ಲೆಕ್ಕ ಇಟ್ಟಿದ್ದೇವೆ. ಆ ಲೆಕ್ಕದಲ್ಲಿ ಇದಕ್ಕೆ ನಾವು ನೋಡುವಾಗ ಇಷ್ಟರವರೆಗೆ ಹಣದ ನಮ್ಗೆ ತೊಂದರೆ ಬರಲಿಲ್ಲ. ನಾನು ಎಣಿಸಿದ 3 ಕೋಟಿ ಇಲ್ಲಿ ಮಾಡುವಾಗ ಅಂತ ಹೇಳಿದ್ರೆ ನಾವು ಇಷ್ಟು ಯಾವುದು ಹಣ ನಮ್ಗೆ ಬೇಕಾದ ಎಲ್ಲ ಹಣ ಅಲ್ಲಿ ಎಲ್ಲಿಂದಾದ್ರೂ ಬಂದು ನಮ್ಗೆ ಕೆಲಸ ಯಾವ್ದು ತೊಂದರೆ ಆಗ್ಲಿಲ್ಲ. ಅದಕ್ಕಾಗಿ ಅದೆಲ್ಲ ದೇವಿ ಅಪ್ಪನೇ. ಹಾಗೆ ಈಗ ಬಂಗಾರದ ವಿಷಯದಲ್ಲಿ ಬರುವಾಗ ಸಹ ಅದೇ ಹೇಳಿದಾಗ ನಾವು ಯಾವಾಗ ಕೊಡ್ಬೇಕಂತ ಎಲ್ಲರೂ ಕೇಳ್ತಿದ್ದಾರೆ ನಮ್ಗೆ. ಅದಕ್ಕಾಗಿ ಅಷ್ಟು ಅವರ ದೇವರ ಪ್ರೀತಿಯಿಂದ ಅಥವಾ ಅವರ ಪ್ರೇರಣೆಯಿಂದ ಎಲ್ಲರೂ ಕೊಡ್ತಿದ್ದಾರೆ. ನನ್ಗೆ ಆಗ್ತದೆ ಇದು ನಮ್ಮೊಂದು ದಕ್ಷಿಣ ಕನ್ನಡ ಅಥವಾ ಉಡುಪಿ ಕ್ಷೇತ್ರದಲ್ಲಿ ಬಹಳ ಒಂದು ದೊಡ್ಡ ಕ್ಷೇತ್ರ ಆಗ್ಬೋದು. ನಾವು ಅದಕ್ಕಿಂತ ದೊಡ್ಡ ನಮ್ಗೆ ದೇವರ ಕೊಟ್ಟದೊಂದು ಭಾಗ್ಯ ಅಂತ ಎಣಿಸ್ಬೇಕು. ಯಾಕಂದ್ರೆ ಒಂದು ಹಳತ್ತು ದೇವಸ್ಥಾನ ರೀಡೆವಲಪ್ಮೆಂಟ್ ಆಗುವಾಗ ಅದರಲ್ಲಿ ನಮ್ಮನ್ನೊಂದು ಸೇವೆ ಮಾಡುವ ನಮ್ಗೆ ಒಂದು ಭಾಗ್ಯ ಕೊಟ್ಟಿದ್ದಾರೆ ಅಂತ ನಾವು ಮನಸಾರಿಯಲ್ಲಿ ಬಂದು ನಾವು ಕೆಲಸ ಮಾಡ್ತಿದ್ದೇವೆ. ಈ ದೇವಸ್ಥಾನ ಬಹಳ ಒಳ್ಳೆ ಆಗ್ತದೆ. ನಾವು ಎಲ್ಲಿ ಈಗ ದೇವಸ್ಥಾನಕ್ಕೆ ಹೋದ್ರು, ಈಗ ನಾನು ಮೊದಲೇ ಅಸ್ಸಾಮಿಗೆ ಹೋಗಿದ್ದೆ ಕಾಮಾಕ್ಷಿ ದೇವಸ್ಥಾನಕ್ಕೆ, ಅಲ್ಲಿ ಕೈ ಮುಗಿಯುವ ನಾನು ಹೇಳ್ತೇನೆ, ನೀವೇ ಇರ್ಬೋದು ಅಥವಾ ನಿಮ್ಮ ಸಿಸ್ಟರ್ ಇರ್ಬೋದು, ನಮ್ಗೆ ಅದು ಗೊತ್ತಿಲ್ಲ ಯಾವ್ದು ನಿಮ್ದ ಶಕ್ತಿ. ಆದ್ರೆ ನಮ್ಮ ದೇವಸ್ಥಾನ ಒಂದು ನಮ್ಮ ಊರಿನವರಿಗೆ ಎಲ್ರಿಗೆ ಆ ನಿಮ್ಮ ಶಕ್ತಿ ಇಲ್ಲಿ ಬಂದು ತೋರಿಸಿ ಅಲ್ಲಿ ಬಂದು ಅಷ್ಟು ಅವರಿಗೆಲ್ಲ ಆಶೀರ್ವಾದ ಸಿಗುವ ಹಾಗೆ, ಮನಸ್ಸಿಗೆ ನೆಮ್ಮದಿಗೆ ಸಿಗುವ ಹಾಗೆ ನೀವು ಮಾಡ್ಬೇಕಂತ ನಾ ಆ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನದಾದ್ರೂ ನಾನು ಅದೇ ಕೈ ಮುಗ್ತಾ ಇರ್ತೇನೆ. ಇದು ಇನ್ನು ಮುಂದೆ ಬಹಳ ಒಳ್ಳೇದಾಗ್ತದೆ ಅಂತ ನಂಗೆ ಒಂದು ಬಹಳ ಭರವಸೆ ತಾಯಿಯ ಮೇಲೆ ಇದೆ, ನಮ್ಗೆ ಆಗ್ತದೆ ಅಂತ. ಬಹಳ ಒಳ್ಳೆಯ ಮಾತನ್ನು ಹೇಳಿದಿರಿ. ಯಾಕೆಂದ್ರೆ ನಾವೆಲ್ಲೋ ಇದ್ದವರು ಅಮ್ಮ ನಮ್ಮನ್ನು ಸೇವೆ ಮಾಡಿಸಿಕೊಂಡಿದ್ದಾಳೆ ಅಂತ ಹೌದಂತ ಹೇಳ್ತಾರೆ. ಏನು ಅಂದ್ರೆ ಆವತ್ತು ಅಮ್ಮ ಮೊದಲು ಇಲ್ಲಿ ಕೂತಾಗ ಯಾರೆಲ್ಲ ಸೇವೆ ಮಾಡಿದ್ದಾರೆ ಅವ್ರು ಮತ್ತೆ ಹುಟ್ಟಿ ಬಂದು ಅವರ ಸೇವೆ ಮಾಡಬೇಕು ಅಂತ ಅಮ್ಮ ಯೋಚನೆ ಮಾಡ್ತಾರಂತೆ. ಹಾಗಾಗಿ ಬಹುಶಃ ಆ ಕಾಲದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಅಮ್ಮನ ಸೇವೆ ಮಾಡಿದಿರಿ, ಮತ್ತೆ ಇವತ್ತು ಸೇವೆ ಮಾಡ್ತಾ ಇದ್ದೀರಿ. ಆದ್ರಿಂದ ನಾವು ಹಾರೈಸುವುದಿಷ್ಟೇ, ನಿಮಗೆ ನಿಮ್ಮ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಸಂಪತ್ತನ್ನ ಮಹಾತಾಯಿ ಅನುಗ್ರಹ ಮಾಡ್ಲಿ, ನಾವೆಲ್ಲರೂ ಜೊತೆಯಾಗಿ ಅಮ್ಮನ ಸೇವೆ ಮಾಡೋಣ ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ. ನಮಸ್ಕಾರ, ಧನ್ಯವಾದ. ಈಗ ಮತ್ತೊಂದು ಹೊಸ ಸೇವೆ, ಅದು ಅತ್ಯಂತ ಅಪೂರ್ವವಾದಂತಹ ಸೇವೆಯನ್ನು ಆಯೋಜಿಸಿದ್ದೀರಿ, ನವದುರ್ಗ ಲೇಖನ ಯಜ್ಞ. ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ, 2 ಮಾತುಗಳನ್ನು ಹೇಳಬೇಕು. ಎಲ್ಲ ದೇಶ ವಿದೇಶಗಳಲ್ಲಿರುವ ಅಮ್ಮನ ಭಕ್ತರಿಗೆ ನಾನು ನಮಸ್ಕರಿಸುತ್ತಾ,
ಅಮ್ಮನ ಜೀರ್ಣೋದ್ಧಾರ ಕೆಲಸ ಅಂತಿಮ ಹಂತಕ್ಕೆ ಬರುತ್ತಿರುವಾಗ ಈಗಾಗಲೇ ಬ್ರಹ್ಮಕಲಶೋತ್ಸವಕ್ಕೆ ಸಮಿತಿಯು ಎಲ್ಲ ಅನೌನ್ಸ್ ಆಗಿದ್ದು, ಈ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಸಾನ್ನಿಧ್ಯ ವೃದ್ಧಿಗಾಗಿ ಅದಕ್ಕಿಂತಲೂ ಹೆಚ್ಚಾಗಿ ಇಡೀ ಅಮ್ಮನ ಪ್ರೇರಣೆ ಇದು ಒಬ್ಬರಿಂದ ಇಬ್ಬರಿಂದ ಆಗಬಾರ್ದು, ನನ್ನ ಲಕ್ಷಾಂತರ ಭಕ್ತರಿಂದ ಈ ದೇವಸ್ಥಾನ ಆಗ್ಬೇಕು ಎಂಬ ಅಮ್ಮನ ಪ್ರೇರಣೆಯಂತೆ ಅಮ್ಮ ನಮ್ಗೆಲ್ಲ ಸಮಿತಿಯವರಿಗೆ ನೀಡಿದ ಪ್ರೇರಣೆ ನವದುರ್ಗಾ ಲೇಖನ ಯಜ್ಞ. ನವದುರ್ಗಾ ಲೇಖನ ಯಜ್ಞ ಅಂದ್ರೆ ಭಕ್ತರು ನವದುರ್ಗೆಯರ ಹೆಸರನ್ನು ಬರೆಯುವುದು. ಅದಕ್ಕೆ ಅದರ ಬಗ್ಗೆ ಸವಿಸ್ತಾರದ ವಿವರವನ್ನು ಎಲ್ಲ ನಮ್ಮ ನವದುರ್ಗಾ ಲೇಖನ ಯಜ್ಞದ ಸಮಿತಿ ಅಧ್ಯಕ್ಷರು ರಘುಪತಿ ಭಟ್ರು ಹೇಳ್ತಾರೆ. ಇದು ಪ್ರತಿಯೊಂದು ಪತ್ರಿಕೆಯಲ್ಲಿ, ಮೀಡಿಯಾದಲ್ಲಿ ಎಲ್ಲದನ್ನು ಕೊಡ್ತಾ ಇದ್ದೇವೆ. ಆದರೆ ಈ ನವದುರ್ಗಾ ಲೇಖನ ಯಜ್ಞವನ್ನು ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯನು ಬರಿಬೇಕು ಎಂಬುದು ನಮ್ಮ ಕಲ್ಪನೆ. ಇದು ನಮ್ಮ ಕಲ್ಪನೆ ಅಲ್ಲ, ಅಮ್ಮನ ಪ್ರೇರಣೆ. ಯಾಕಂದ್ರೆ ಅಮ್ಮ 2019ರಲ್ಲಿ ಆಜ್ಞೆ ಮಾಡಿದ್ದು ಅದನ್ನೇ. ಇಡೀ ಎಲ್ಲೆಲ್ಲಿ ಇದ್ದಾರೆ ಒಂದು ಮನೆಯ ಪ್ರತಿಯೊಬ್ಬ ಸದಸ್ಯನಿಗೂ ನನ್ನ ಜೀರ್ಣೋದ್ಧಾರದ ವಿಷಯ, ಶಿಲಾ ಸೇವೆಯ ವಿಷಯ ತಿಳಿಬೇಕು, ಅದನ್ನು ನೀವು ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಈ ನವದುರ್ಗಾ ಲೇಖನದ ಮೂಲಕ ಅದನ್ನು ಕಾರ್ಯರೂಪಕ್ಕೆ ಅಮ್ಮ ತರ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಅದಕ್ಕಾಗಿ ನಾವು ಇದಕ್ಕೆ ಒಂದು ಬಲವಾದ ಒಂದು ಸಮಿತಿಯನ್ನೇ ಮಾಡಿದ್ದೇವೆ. ಅದರಲ್ಲಿ ಭಕ್ತವೃಂದ 9 ಜನ ಸೇರ್ಕೊಂಡಿದ್ದಾರೆ. ಅದರಲ್ಲೂ 2 ಜಿಲ್ಲೆಯಲ್ಲಿ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬ ಸದಸ್ಯನಿಗೂ ಇದು ವಿಷಯ ತಲುಪಬೇಕು, ಅವರಿಗೆ ಅಮ್ಮ ಪ್ರೇರಣೆ ಕೊಡಬೇಕು. ಆ ಮನೆಯವರು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ನವದುರ್ಗಾ ಲೇಖನ ಬರಿಬೇಕು. ಆ ಲೇಖನ ಬರೆಯುವುದರಿಂದ ಅವರ ಮನೆ ಪ್ರಥಮವಾಗಿ ಅವರ ಮನೆಯಲ್ಲಿ ಏನು ಕಷ್ಟ ಇದ್ರು ನಿವಾರಣೆ ಆಗ್ಬೇಕು. ಆ ಪುಸ್ತಕ ಅಮ್ಮನ ಸನ್ನಿಧಿಗೆ ಬಂದಾಗ ಅವರ ಇದ್ದ ಕಷ್ಟವನ್ನೆಲ್ಲ ಆ ಪುಸ್ತಕದ ಮೂಲಕ ಅಮ್ಮ ತರಿಸಿಕೊಂಡು ಅಮ್ಮನ ಕಾಲಡಿಗೆ ಹಾಕೊಳ್ತಾರೆ ಎಂಬ ದೃಢವಾದ ನಂಬಿಕೆಯೊಂದಿಗೆ ಬರುವ ಅಕ್ಟೋಬರ್ 29ನೇ ತಾರೀಕಿಗೆ ಆ ನವದುರ್ಗಾ ಲೇಖನ ಪುಸ್ತಕವನ್ನು ವಾಗೀಶ್ವರಿ ಪೂಜೆಯ ಮುಖಾಂತರ ನಾವು ಬಿಡುಗಡೆ ಮಾಡಲಿದ್ದೇವೆ. ಅದಕ್ಕಾಗಿ ಎಲ್ಲ ಭಕ್ತರು ಈ ನವದುರ್ಗಾ ಲೇಖನ ಯಜ್ಞದ ಆ ಪುಸ್ತಕಕ್ಕಾಗಿ 199 ರೂಪಾಯಿ ಕೊಟ್ಟು ಅದನ್ನು ಆನ್ಲೈನ್ ಮುಖಾಂತರ, ಮುಖ್ಯವಾಗಿ ಅಮ್ಮನ ಸನ್ನಿಧಿಯಲ್ಲಿ ಕೂಡ ನೀವು ಬುಕ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ಎಲ್ಲರೂ ಇದನ್ನು ಬರಿಬೇಕು. ಅದರಿಂದ ಬಹಳಷ್ಟು ವ್ಯತ್ಯಾಸ ಆಗ್ತದೆ. ನಾವು ನಿಮಗೆ ಆ ಪುಸ್ತಕವನ್ನು ಕೊಡುವ ಮೊದಲು ಸನ್ನಿಧಾನದಲ್ಲಿ ಕನಿಷ್ಠ 9 ದಿವಸ ಅದಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಸಂಪೂರ್ಣ ನಮ್ಮ ತಂತ್ರಿಯವರ ಮುಖೇನ ಆ ನಿಮ್ಮ ಮನೆಗೆ ಬರುವ ಪುಸ್ತಕದಲ್ಲಿ ಕಾಪು ನಮ್ಮನೆ ನವದುರ್ಗಾ ಐಕ್ಯ ಸ್ವರೂಪಿಣಿಯಾಗಿ ಆ ಪುಸ್ತಕದಲ್ಲಿ ಕೂತು ನಿಮ್ಮ ಮನೆ ಪ್ರವೇಶಿಸಿದ್ದಾರೆ. ಅಲ್ಲಿ ಬಂದ ಮೇಲೆ ನಿಮ್ಮಲ್ಲಿ ಅದರ ಏನು ಅಲ್ಲಿ ವ್ಯತ್ಯಾಸ ಕಂಡು ಬರ್ತದೆ, ನಿಮ್ಮ ಮನೆಯಲ್ಲಿ ಪರಿವರ್ತನೆ ಏನು ಕಂಡು ಬರ್ತದೆ ನಿಮ್ಮ ಗಮನಕ್ಕೆ ಬರ್ತದೆ ಅಂತ ನನ್ನ ಇಷ್ಟು ಸಮಯದ ಅಮ್ಮನ ಮೇಲಿನ ಭಕ್ತಿ, ದೃಢವಾದ ನಂಬಿಕೆಯಿಂದ ನಾನು ಎಲ್ಲರಲ್ಲಿ ವಿನಂತಿ ಮಾಡುವುದು, ನವದುರ್ಗಾ ಲೇಖನವನ್ನು ಬರೆಯಿರಿ, ಈ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ವೀಕ್ಷಕರೇ, ಅಮ್ಮನ ವೈಭವದ ಕಥನವನ್ನು ಕೇಳಿದ್ದೀರಿ. ಇಂತಹ ಅನೇಕ ವಿಚಾರಗಳೊಂದಿಗೆ ಮತ್ತೆ ಮತ್ತೆ ನಾವು ನಿಮ್ಮ ಮುಂದೆ ಬರುತ್ತೇವೆ. ಬನ್ನಿ, ಕಾಪುವಿನ ಮಾರಿಯಮ್ಮ ನಿಮ್ಮೆಲ್ಲರ ಬರುವಿಕೆಯನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾಳೆ, ನಮ್ಮನ್ನು ಅನುಗ್ರಹಿಸ್ತಾಳೆ. ಎಲ್ಲರಿಗೂ ಶುಭವಾಗಲಿ ಎನ್ನುವ ಹಾರೈಕೆಯೊಂದಿಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ನೂಪುರ ಕಿರೀಟ ಕುಂಡಲ ವಿಭೂಷಿತಾವಯವ ಶೋಭಿನಿ ಕಾರಣೇಶ ವರ ಮೌಳಿ ಕೋಟಿ ಪರಿಕಲ್ಪ್ಯಮಾನ